नामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्य कृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम् परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ, ಶ್ರೀಮದ್ ಭಾಗವತ ಮಹಾಪುರಾಣದ ಮೊದಲನೆಯ ಸ್ಕಂದದ 8ನೇ ಅಧ್ಯಾಯದಲ್ಲಿ 17 ಶ್ಲೋಕಗಳನ್ನು ಮುಗಿಸಿದ್ವಿ. ಶ್ರೀ ಕೃಷ್ಣನು ಪಾಂಡವರಿಗೆ ಮಹಾಭಾರತ ಯುದ್ಧದಲ್ಲಿ ಸಹಕಾರ ಮಾಡಿ, ಸಹಾಯ ಮಾರ್ಗದರ್ಶನ ಎಲ್ಲ ಮಾಡಿ, ಅವರಿಗೆ ರಾಜ್ಯವನ್ನು ಮರಳಿ ಕೊಡಿಸಿ, ಆಮೇಲೆ ಅಶ್ವತ್ಥಾಮನ ರೂಪದಲ್ಲಿ ಬಂದೊರಗಿರುವಂತಹ ಮಹತ್ತರವಾದ ಅಪಾಯದಿಂದ ಪಾಂಡವ ಕುಲವನ್ನ ಸಂರಕ್ಷಿಸಿ, ಆಮೇಲೆ ಎಲ್ಲರಿಗೂ ತರ್ಪಣಾದಿಗಳನ್ನು ಕೊಡಿಸುವುದರ ಮೂಲಕ ಇನ್ನು ಮಾಡಬೇಕಾಗಿರುವಂತಹ ಕೆಲಸ ಎಲ್ಲ ಮುಗಿಯಿತು, ನನ್ನ ಮನೆಗೆ, ನಮ್ಮೂರಿಗೆ ನಾನು ಹೊರಡ್ತೇನೆ ಅನ್ನುವಂತಹ ಮಾತನ್ನ ಹೇಳಿದಾಗ, ಅಲ್ಲಿರುವಂತಹ ಎಲ್ಲರಲ್ಲಿ ಕುಂತಿ ಬಹಳ ದುಃಖಗೊಂಡು, ಕೃಷ್ಣ ಹೊರಡ್ತಾನೆ ಅಂತ ಹೇಳಿದ್ರೆ ಅವಳಿಗೆ ತಡ್ಕೊಳಕ್ಕಾಗೋದಿಲ್ಲ. ಯಾಕೆಂದ್ರೆ ಯಾವಾಗ ಅವಳ ಸಂಸಾರದ ಮೇಲೆ ಆಪತ್ತುಗಳು ಅಂತ ಬಂದಿದ್ದಾವೆಯೋ ಆವಾಗ ಶ್ರೀಕೃಷ್ಣನೇ ಅವರಿಗೆ ಒಂದು ಶ್ರೀರಕ್ಷೆಯಾಗಿತ್ತು. ಅಂಥವನು ಇವಾಗ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಯಾರಿಗೋ ಸಹ ಒಂದು ದುಃಖ ಅನ್ನುವಂತಹದ್ದು ಸಹಜವಾಗಿ ಬರುವಂಥದ್ದು. ಆದ್ದರಿಂದ ಕೃಷ್ಣನ ಅಗಲುವಿಕೆಯನ್ನ ತಾಳಿಕೊಳ್ಳಲು, ಅಂದರೆ ಸ್ವೀಕರಿಸಲು ಸಾಧ್ಯವಾಗದಿರುವಂತಹ ಕುಂತಿ ಶ್ರೀಕೃಷ್ಣನಿಗೆ ಈ ಮುಂದಿನ ಮಾತುಗಳನ್ನ ಹೇಳ್ತಾಳೆ. ನಮಸ್ಕರಿಸಿ, ಆಮೇಲೆ ಅವನನ್ನ ಧನ್ಯವಾದಾದಿಗಳನ್ನೆಲ್ಲ ಹೇಳಿ, ಆಮೇಲೆ ಕೆಲವು ಪ್ರಾರ್ಥನೆಗಳನ್ನ, ತನ್ನ ಆಸೆ ಬೇಡಿಕೆಗಳನ್ನ ಹೇಳಿಕೊಂಡು ಆಮೇಲೆ ಬೀಳ್ಕೊಡ್ತಾಳೆ. ಅಂತಹ ಈ ಬಹಳ ಒಂದು ಸಂಬಂಧದ ದೃಷ್ಟಿಯಿಂದ ನೋಡಿದರೂ ಬಹಳ ಮನಸ್ಸಿಗೆ ಮುಟ್ಟುವಂತಹ ಶ್ಲೋಕಗಳು. ಜೊತೆಗೆ ಇಡೀ ಭಾಗವತದಲ್ಲಿ ಯಾರೇ ಆಗಲಿ, ಯಾವುದೇ ಪಾತ್ರವಾಗಲಿ, ಭಗವಂತನನ್ನ ಸ್ತೋತ್ರ ಮಾಡುವಂತಹ ಪ್ರಸಂಗ ಬಂತು ಅಂತ ಹೇಳಿದ್ರೆ ಅಲ್ಲಿ ಭಗವಂತನನ್ನ ಅವರು ಮೊಟ್ಟ ಮೊದಲು ನೀನು ನಿರ್ಗುಣನಾಗಿದ್ದೀಯಾ, ಅವ್ಯಕ್ತನಾಗಿದ್ದೀಯಾ, ಅರೂಪನಾಗಿದ್ದೀಯಾ ಎನ್ನುವುದಾಗಿ ಹೇಳಿಬಿಟ್ಟು ಆಮೇಲೆ ಗುಣಗಳನ್ನು ಪಡೆದುಕೊಂಡೆ, ರೂಪಗಳನ್ನು ಪಡೆದುಕೊಂಡೆ, ನಾಮಗಳನ್ನು ಪಡೆದುಕೊಂಡೆ ಎನ್ನುವಂತಹ, ನಾವು ವೇದಾಂತದಲ್ಲಿ ಯಾವುದನ್ನ, ಉಪನಿಷತ್ತಿನಲ್ಲಿ ಯಾವುದನ್ನ ಬ್ರಹ್ಮ, ನಿರ್ಗುಣ, ನಿರಾಕಾರ, ನಿರಂಜನ ಅಂತೆಲ್ಲ ನಾವು ಹೇಳ್ತೀವಿಯೋ ಆ ಒಂದು ತತ್ವವನ್ನ ಶ್ರೀಮದ್ ಭಾಗವತದಲ್ಲಿ ಮೇಲಿನ ಮೇಲೆ ನಮಗೆ ಕಾಣ ಸಿಗುತ್ತದೆ. ಅದರಲ್ಲಿಯೂ ಭಗವಂತನ ಸ್ತೋತ್ರ ಅಂತ ಬಂದಾಗ ಯಾರು ಸ್ತೋತ್ರ ಮಾಡಿದ್ರು ಭಗವಂತನ ನಿರ್ಗುಣ ರೂಪವನ್ನ ಸ್ತುತಿಸಿ ಆಮೇಲೆ ಸಗುಣ ರೂಪದ ಸ್ತೋತ್ರಕ್ಕೆ ಬರ್ತಾರೆ, ಸಗುಣ ರೂಪದ ವರ್ಣನೆಗೆ ಬರ್ತಾರೆ. ಅದನ್ನು ನಾವು ಇಲ್ಲಿ ಗಮನಿಸಬಹುದು. ಕುಂತಿ ಉವಾಚ ನಮಸ್ತೆ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತೆ ಪರಂ ಅಲಕ್ಷ್ಯಂ ಸರ್ವಭೂತಾನಾಂ
ಅಂತರ್ಬಹಿರವಸ್ಥಿತಂ. ಮೊಟ್ಟ ಮೊದಲು ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡ್ತಾಳೆ. ನಮಸ್ತೆ, ನಮಸ್ಯೆ, ನಿನಗೆ ನಾನು ನಮಸ್ಕರಿಸುತ್ತೇನೆ ಎನ್ನುವಂತಹದ್ದನ್ನು ಹೇಳಿ, ಯಾರು ತಾನು? ಪುರುಷಂ, ತಾನು ಪುರುಷನು ಅಂದ್ರೆ ಯಾವ ಪುರುಷ? ಆದ್ಯ ಪುರುಷನು, ಆದಿಪುರುಷ ಅಂತ ಯಾರನ್ನು ಹೇಳ್ತೀವಿ? ಆದಿನಾರಾಯಣ ಅಂತ ಹೇಳ್ಬಹುದು. ಮೊಟ್ಟ ಮೊದಲನೆಯ ಪುರುಷ ನೀನು ಅಂತ ರೀತಿಯಲ್ಲಿ ಹೇಳಿ, ಅಷ್ಟೇ ಅಲ್ಲದೇನೆ ಈಶ್ವರಂ, ನೀನು ನಮ್ಮನ್ನೆಲ್ಲವನ್ನು, ನಮ್ಮನ್ನಷ್ಟೇ ಅಲ್ಲ ಇಡೀ ಜಗತ್ತನ್ನ ಆಳುತ್ತಿರುವಂಥವನು, ಅದರ ವ್ಯವಸ್ಥೆಯಲ್ಲಿ ನಡೀತಾ ಇದೆಯಲ್ಲೋ ಎನ್ನುವಂಥ ರೀತಿಯಲ್ಲಿ ನೋಡುತ್ತಿರುವಂಥವನು. ಈಶ್ವರಂ ಪ್ರಕೃತೆ ಪರಂ, ಪ್ರಕೃತಿಗಿಂತಲೂ ಶ್ರೇಷ್ಠವಾಗಿರುವಂಥವನು. ಈಗ ಎರಡನೆಯದೋ ಅಥವಾ ಮೂರನೇ ಅಧ್ಯಾಯದಲ್ಲಿ ನೋಡಿದ್ವಿ, ಪ್ರಕೃತಿಯಿಂದ ಗುಣಗಳು, ಆ ಗುಣಗಳಿಂದ ನಾರಾಯಣ, ಆಮೇಲೆ ಅದರಿಂದ ಪದ್ಮಭವ ಅನ್ನುವಂಥದ್ದೆಲ್ಲ ನೋಡಿದ್ವಲ್ವಾ. ಹಾಗೆ ಪ್ರಕೃತಿ ಪರಂ ಅಂದ್ರೆ ಪ್ರಕೃತಿಗಿಂತಲೂ ನೀನು ಶ್ರೇಷ್ಠನಾಗಿರುವಂಥವನು. ಅಂದ್ರೆ ಪ್ರಕೃತಿ ಅಂದ್ರೆ ಸತ್ವರಜಸ್ತಮೋ ಗುಣಗಳಿಂದ ಕೂಡಿರುವಂತಹದ್ದು. ಈ ಜಗತ್ತೆಲ್ಲವೂ ಆ ತ್ರಿಗುಣಾತ್ಮಕವಾಗಿರುವಂತಹದ್ದು. ಆ ತ್ರಿಗುಣಗಳಿಂದಲೇ ಬ್ರಹ್ಮ ವಿಷ್ಣು ಮಹೇಶ್ವರ ಎನ್ನುವಂತಹ ತ್ರಿಮೂರ್ತಿಗಳು ಬಂದಿದ್ದು. ಅದರಿಂದಲೂ ನೀನು ಶ್ರೇಷ್ಠವಾಗಿದನು, ಪ್ರಕೃತಿಯಿಂದಲೂ ಶ್ರೇಷ್ಠವಾಗಿರುವಂತ. ಈ ಪ್ರಕೃತಿಗೇನೆ ವೇದಾಂತದಲ್ಲಿ ಮಾಯಾ ಅಂತ ಹೆಸರು. ಮಾಯೆಗಿಂತಲೂ ಶ್ರೇಷ್ಠವಾಗಿರುವಂತವನು. ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಮಾಯೆಗಿಂತಲೂ ಹಿಂದಿನದಲ್ಲಿ ಇರುವನು, ಮಾಯೆಗೂ ಕಾರಣವಾಗಿರುವಂಥವನು. ಅಲಕ್ಷ್ಯಂ, ನೀನು ಯಾರಿಗೂ, ಯಾರ ಲಕ್ಷ್ಯಕ್ಕೂ ಸಿಗದೇ ಇರುವಂಥವನು ನೀನು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಉಪನಿಷತ್ತಿನಲ್ಲಿ ಹೇಳ್ತೇವೆ ತಾನೆ, ಅದೇ ಮಾತನ್ನು ಇಲ್ಲಿ ಅಲಕ್ಷ್ಯಂ ಅನ್ನುವಂತಹ ಪದದಿಂದ. ನೀನು ಯಾರ ಲಕ್ಷ್ಯಕ್ಕೂ ಸಿಗದೇ ಇರುವಂಥವನು, ಯಾರಿಗೂ ನೀನು ಮನಸ್ಸಿನಿಂದ ಯೋಚಿಸಿ ಮಾತುಗಳಿಂದ ನಿನ್ನ ಸ್ವಸ್ವರೂಪವನ್ನ ಹೇಳುವುದಕ್ಕೆ ಆಗದೇ ಇರುವಂಥವನು, ಮಾತಿಗೂ ಮನಸ್ಸಿಗೂ ನಿಲುಕದಂಥವನು ನೀನು. ಸರ್ವಭೂತಾನಾಂ ಅಂತರ್ಬಹಿರವಸ್ಥಿತಂ, ಪ್ರತಿಯೊಂದು ಪ್ರಾಣಿಗಳಲ್ಲಿಯೂ ನೀನು ಒಳಗೂ ಹೊರಗೂ ತುಂಬಿಕೊಂಡಿರುವಂಥವನು. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ನಾರಾಯಣ ಉಪನಿಷತ್ತು, ಮಹಾನಾರಾಯಣ ಉಪನಿಷತ್ತು. ಒಳಗಡೆಯೂ ಹೊರಗಡೆಯೂ ವ್ಯಾಪಿಸಿಕೊಂಡು ನಿಂತಿರುವಂಥವನು ನೀನು ಎನ್ನುವುದಾಗಿ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಹೇಳಿರುವಂತಹ ಮಾತು. ಹೀಗೆ ನಾನು ಭಾಗವತದ ಪರಿಚಯದಲ್ಲಿ ಹೇಳಿದ್ದೇನೆ, ಉಪನಿಷತ್ ಪ್ರತಿಪಾದಿತವಾಗಿರುವಂತಹ ಭಗವಂತನ ಸ್ವರೂಪವನ್ನೇ ಭಾಗವತವು ಪ್ರತಿಪಾದಿಸುತ್ತದೆ ಅನ್ನುವಂತಹದ್ದನ್ನು. ಅದೇ ಮಾತನ್ನ ಹಿಂದಿನ 6ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಪುರಾಣಂ ಬ್ರಹ್ಮ ಸಂಹಿತಂ ಅಂತ ಮಾತನ್ನು ನೋಡಿದ್ವಿ. ಇದೆಂಥ ಪುರಾಣ ಅಂತ ಹೇಳಿದ್ರೆ ಬ್ರಹ್ಮ ಸಂಹಿತ, ವೇದಕ್ಕೆ ಸಮಾನವಾಗಿರುವಂತಹ ಪುರಾಣವಿದು ಅನ್ನುವಂಥದ್ದನ್ನು ನೋಡಿದೆ. ಆ ಮಾತಿಗೆ ಉಪಪತ್ತಿಗಳು, ಪ್ರೂಫ್ ಇಲ್ಲಿ ಸಿಗ್ತಾ ಇದೆ ತಾನೆ. ವರ್ಣನೆಯಲ್ಲಿ ಭಗವಂತನನ್ನು ಹೇಗೆ ವರ್ಣಿಸ್ತಾ ಇದ್ದಾರೆ, ಉಪನಿಷತ್ತಿನಲ್ಲಿ ಹೇಗೆ ಹೇಳಿದ್ದಾರೆಯೋ ಹಾಗೆ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಮಾಯಾ ಯವನಿಕಾಚ್ಛನ್ನಂ ಅಜ್ಞಾಮಧೋಕ್ಷಜಮವ್ಯಯಂ ನ ಲಕ್ಷ್ಯಸೆ ಮೂಢದೃಶಾಂ ನಟೋ ನಾಟ್ಯಧರೋ ಯಥಾ. ಈಗ ಸಾಧಾರಣವಾಗಿ ನಾಟಕ ನೋಡುವಂತಹ ಜನರಿಗೆ ಅವನ ಆ ವೇಷಭೂಷಗಳು, ಹಾವಭಾವಗಳು, ಆ ಹಿನ್ನೆಲೆ, ಸಂಗೀತ ಇತ್ಯಾದಿ ಎಲ್ಲವನ್ನೂ ನೋಡ್ಬಿಟ್ಟು ಅವನು ಆ ಪಾತ್ರಧಾರಿ ಅನ್ನೋದನ್ನು ಮರೆತು ಬಿಟ್ಟು ಅವನು ಆ ಪಾತ್ರವೇ ಎಂಬುದಾಗಿ ಗಮನಿಸ್ತಾರೆ. ಹಾಗೆ ತಾನೆ ಗಮನಿಸೋದು. ಆದರೆ ಆ ಪಾತ್ರಧಾರಿ ಯಾವುದು, ಪಾತ್ರಧಾರಿ ಇದ್ದಾನೆ, ಅವನು ನಟಿಸ್ತಾ ಇದ್ದಾನೆ ಅನ್ನುವಂತಹದ್ದನ್ನ ಹೇಗೆ ಗಮನಿಸಲು ಸಾಧಾರಣ ಜನರಿಗೆ ಸಾಧ್ಯವಿಲ್ಲವೋ, ಮೂಢ ಸದೃಶಾಂ, ಹಾಗೇ ನಾವು ಕೂಡ ನಮ್ಮಂತಹ ಮೂರ್ಖರಿಗೆ ನೀನು ಮಾಯಾ ಯವನಿಕಾಚ್ಛನ್ನಂ ಅಜ್ಞಾಂ ಅಧೋಕ್ಷಜಂ ಅವ್ಯಯಂ. ಮಾಯಾ ಎನ್ನುವಂತ, ಈಗ ನಾಟಕದಲ್ಲಿ ಹಿಂದೆ ಪರದೆ ಅಂತ ಇರ್ತದೆ. ಒಂದು ಊರಿನಲ್ಲಿ ಚಿತ್ರ ತೋರಿಸ್ಬೇಕಾಗಿತ್ತಂದ್ರೆ ಒಂದು ಊರಿನ ಪರದೆ ಹಾಕಿರ್ತಾರೆ, ಕಾಡು ತೋರಿಸ್ಬೇಕಾದ್ರೆ ಕಾಡಿನ ಪರದೆ ಹಾಕಿರ್ತಾರೆ. ಹಾಗೆ ಇಡೀ ಜಗತ್ತು ಒಂದು ನಾಟಕದ ರಂಗಭೂಮಿ ಅಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ಇರೋ ಪರದೆ ಯಾವುದು ಅಂತ ಹೇಳಿದ್ರೆ ಮಾಯಾ. ಮಾಯಾ ಎನ್ನುವಂತಹ ಯವನಿಕ ಅಂದ್ರೆ ನಾಟಕದ ಪರದೆ. ಮಾಯಾ ಯವನಿಕಾಚ್ಛನ್ನಂ, ಆ ನಾಟಕದ ಪರದೆಯಿಂದ ಕೂಡಿಕೊಂಡು ಆವರಿಸಿಕೊಂಡಿರುವಂತಹ, ಮಾಯೆಯಿಂದ ಮುಸುಕು ಹಾಕಿರುವಂತಹ ನೀನು
ಅಧೋಕ್ಷಜಂ ಅಜಂ ಅವ್ಯಯಂ, ನೀನು ಅಧೋಕ್ಷಜನು, ಅಜನು, ಹುಟ್ಟಿಲ್ಲದವನು, ಅವ್ಯಯೋ, ನಾಶ ಇಲ್ಲವಂಥವನು. ನಿನ್ನಂಥವರಿಗೆ ನಾವು ಮೂಢ ಸದೃಶ, ನನ್ನಂಥವರು ಹೇಗೆ ಜನಸಾಮಾನ್ಯರು ನಾಟಕದ ಪಾತ್ರಧಾರಿಯನ್ನ ಗುರುತಿಸದೆ ಪಾತ್ರವನ್ನೇ ಗುರುತಿಸ್ತಾರೆಯೋ ಹಾಗೆ ನಿನ್ನ ಸ್ವಸ್ವರೂಪವನ್ನು ಗುರುತಿಸದೆ ನಾವು ನಿನ್ನ ಕೇವಲ ಈ ಅವತಾರಗಳನ್ನೇ ನಾವು ಗುರುತಿಸ್ತೇವೆ. ಈ ಶರೀರದಿಂದ ಕೂಡಿರುವಂತಹ ನಿನ್ನ ನಾಮರೂಪಗಳನ್ನೇ ನಾವು ಗುರುತಿಸುವವರಾಗ್ತೇವೆ. ಅದಕ್ಕಿಂತ ಹಿಂದೆ ನಿನ್ನ ಸ್ವಸ್ವರೂಪವನ್ನು ನಾವು ಗುರುತಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾಳೆ, ತನ್ನ ಬಗ್ಗೆ ಹೇಳಿಕೊಳ್ತಾಳೆ. ತಥಾ ಪರಮಹಂಸಾನಾಂ ಮುನೀನಾಂ ಅಮಲಾತ್ಮನಾಂ ಭಕ್ತಿಯೋಗ ವಿಧಾನಾರ್ಥಂ ಕಥಂ ಪಶ್ಯೇಮ ಹಿ ಸ್ತ್ರೀಯಃ. ತನ್ನನ್ನು ತಾನು ಇಟ್ಕೊಂಡ್ಬಿಟ್ಟು ನಮ್ಮಂತಹ ಸ್ತ್ರೀ ಜನರು, ಸಾಧಾರಣವಾಗಿ ಮುಗ್ಧರು ಮತ್ತು ವಿಶೇಷವಾಗಿ ಶಾಸ್ತ್ರಾಧ್ಯಯನಾದಿಗಳನ್ನ ಮಾಡದೇ ಇರುವಂಥವರು, ಜೊತೆಗೆ ಇಂಥವರಾಗಿದ್ರು. ಆದರೆ ಇದು ಒಂದು ಕುಂದು ಅಂತೇನಲ್ಲ. ಯಾಕೆ ಅಂದ್ರೆ ಪರಮಹಂಸಾನಾಂ ಮುನೀನಾಂ ಅಮಲಾತ್ಮನಾಂ, ಪರಮಹಂಸರಾಗಿರುವಂತಹ ಅಂದ್ರೆ ಪರಮ ವಿರಾಗಿಗಳು, ಮುನಿಗಳು, ಅಮಲಾತ್ಮನಾಂ ಪಾಪರಹಿತವಾದ ಶುದ್ಧ ಚಿತ್ತರಾಗಿರುವಂತಹ ಜ್ಞಾನಿಗಳು, ಅವರಿಗೂ ಭಕ್ತಿಯನ್ನು ಉಂಟು ಮಾಡುವಂತಹದ್ದೇ ಭಕ್ತಿ ಯೋಗ ವಿಧಾನಾರ್ಥಂ, ಅವರಿಗೂ ಭಕ್ತಿಯನ್ನು ಉಂಟು ಮಾಡುವಂತಹದ್ದೇನಿದೆಯಲ್ಲ ನಿನ್ನ ವರ್ಣನೆ, ನಿನ್ನ ಮಹಿಮೆ, ಅದು ನನ್ನಂಥವರಿಗೆ ಕಥಂ ಪಶ್ಯೇಮ, ಹೇಗೆ ನೋಡ್ಬೇಕು ಹೇಳು ಅನ್ನುವಂತಹದನ್ನ ಕೇಳ್ತಾರೆ. ಅಂದ್ರೆ ನಿನ್ನ ಈ ಮಹಿಮೆ ಎನ್ನುವಂತಹದ್ದು ಜ್ಞಾನಿಗಳಿಗೂ ಕೂಡ ಭಕ್ತಿಯನ್ನ ಹುಟ್ಟು ಹಾಕಲು, ಭಕ್ತಿಯನ್ನ ಅವರ ಮನಸ್ಸಿನಲ್ಲಿ ಪ್ರಜ್ವಲಗೊಳಿಸಲು ಅಂತ. ಇಲ್ಲಿ ಒಂದು ಪ್ರಶ್ನೆ ಅವರು ಜ್ಞಾನಿಗಳಾದ್ಮೇಲೆ ಭಕ್ತಿ ಯಾತಕ್ ಬೇಕು ಅನ್ನುವಂತಹದ್ದು ಪ್ರಶ್ನೆ ಬರಬಹುದು. ಅದಕ್ಕೆ ಉತ್ತರ ಏನು? ನಾವು ಹಿಂದೆ ನೋಡಿದ್ದೀವಿ, ಅಹಂಕಾರ ಅನ್ನುವಂತಹದ್ದು ಹುಟ್ಟಬಹುದು ಕೇವಲ ವಿಷಯ ಜ್ಞಾನವಾಗಿದ್ದರಿಂದ. ಆದ್ದರಿಂದ ಅಹಂಕಾರ ರಾಹಿತ್ಯ ಶರಣಾಗತಿ ಅನ್ನುವಂತಹದ್ದು, ಅದರಿಂದ ಸಂಪೂರ್ಣವಾಗಿ ನಾವು ಬೇರೆ ಬೇರೆ ಪುರಾಣಗಳಲ್ಲಿಯೂ ನೋಡ್ತೇವೆ. ನಾನು ಅರ್ಜುನನಿಗೆ ಎಷ್ಟೊಂದು ಬಾರಿ ನಾನು ಕೃಷ್ಣನ ಪರಮ ಮಿತ್ರ ಎನ್ನುವಂತಹ ರೀತಿಯಲ್ಲಿ ಅಹಂಕಾರ ಬಂದಿದ್ದು, ಎಂತೆಂಥವರು ಅಹಂಕಾರಕ್ಕೆ ಸಿಕ್ಕಾಕೊಂಡಿದ್ರು ಅಲ್ವೇ? ಹಾಗೆ ಮಹಾನ್ ಜ್ಞಾನಿಗಳು ಕೂಡ ಅಹಂಕಾರಕ್ಕೆ ಸಿಕ್ಕಿ ಹಾಕಿಕೊಳ್ಳಲು ಸಾಧ್ಯ. ಆದ್ದರಿಂದ ಆ ಅಹಂಕಾರ ಹೋಗ್ಬೇಕು ಅಂತ ಹೇಳಿದ್ರೆ ಅಹಂಕಾರಕ್ಕೆ ವಿರುದ್ಧವಾಗಿರುವಂತಹದ್ದು ಶರಣಾಗತಿ. ಆ ಶರಣಾಗತಿಯೇ ಭಕ್ತಿ. ಅಂದ್ರೆ ಶರಣಾಗತಿಯು ಭಕ್ತಿಯ ಮೊದಲನೇ ಕಂಡೀಷನ್. ಅಂತಹ ಭಕ್ತಿಯನ್ನ ಜ್ಞಾನಿಗಳಿಗೂ ಹುಟ್ಟಾಕುವಂತಹದ್ದು ನಿನ್ನ ಮಹಿಮೆ ಇದೆಯಲ್ಲ, ನಿನ್ನ ಅವತಾರ ಕಥೆಗಳು, ನಿನ್ನ ಲೀಲೆಗಳು, ನಿನ್ನ ನಾಮರೂಪಗಳು, ವರ್ಣನೆ ಏನಿದೆಯಲ್ಲ, ಇದು ನನ್ನಂಥವ್ರು ಹೇಗೆ ನೋಡ್ಬಹುದು ಹೇಳು ಅಂತ ಹೇಳಿದ್ರೆ, ಜ್ಞಾನಿಗಳಿಗೂ ಭಕ್ತಿ ಬೇಕು, ನನಗಂತೂ ಬೇಕೇ ಬೇಕು ಅನ್ನೋ ಅರ್ಥದಲ್ಲಿ ಅವಳ ಆಶಯವಾಗಿತ್ತು. ಹೀಗೆ ಕೇಳಿ ಇನ್ನು ನಮಸ್ಕಾರ ಮಾಡ್ತಾಳೆ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ, ಹೇ ಕೃಷ್ಣನೇ ನಿನಗೆ ನಮಸ್ಕಾರ. ವಾಸುದೇವಾಯ, ವಸುದೇವನ ಮಗನಾಗಿರುವಂಥವನು ಒಂದರ್ಥ. ಇನ್ನೊಂದು ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿರುವಂಥವನು ಅನ್ನುವಂತಹದ್ದು ವಾಸುದೇವ ಪದಕ್ಕೆ ಇನ್ನೊಂದರ್ಥ. ಮಹಾಭಾರತದಲ್ಲಿಯೇ ಮೋಕ್ಷಪರ್ವದಲ್ಲಿ ವಾಸುದೇವಾಯ ವಾಸನಾದ್ ವಾಸುದೇವೋಸಿ ಅನ್ನುವಂತಹ ಪದದಿಂದ ಮಹಾಭಾರತದಲ್ಲಿಯೂ ಎಲ್ಲ ಕಡೆಯಲ್ಲೂ ವ್ಯಾಪಿಸಿರುವವನು ಅನ್ನೋ ಅರ್ಥದಲ್ಲಿ ವಾಸುದೇವ ಅಂತ. ಶಂಕರ ಭಗವತ್ಪಾದರು ವಿಷ್ಣು ಸಹಸ್ರನಾಮದ ಭಾಷ್ಯದಲ್ಲಿ ವಾಸುದೇವ ಎನ್ನುವಂತಹ ಪದಕ್ಕೆ ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿರುವವನು ಅನ್ನುವಂತಹ ಅರ್ಥವನ್ನು ಕೊಡ್ತಾರೆ. ಹಾಗಾಗಿ ವಾಸುದೇವ ಅಂತ ಹೇಳಿದ್ರೆ ವಸುದೇವನ ಮಗ ಅನ್ನೋದು ಒಂದೇ ಅರ್ಥ ಅಲ್ಲ, ಎಲ್ಲ ಕಡೆಯಲ್ಲಿ ವ್ಯಾಪಿಸಿರುವವನು ಅನ್ನೋ ಅರ್ಥವೂ ಕೂಡ. ದೇವಕೀ ನಂದನಾಯ ಚ, ದೇವಕೀ ನಂದನನು, ದೇವಕಿಗೆ ಆನಂದವನ್ನು ಉಂಟು ಮಾಡಿರುವಂಥವನು. ನಂದಗೋಪ ಕುಮಾರಾಯ, ನಂದಗೋಪನ ಮನೆಯಲ್ಲಿ ಬೆಳಿತಾನೆ ತಾನೆ, ಆದ್ದರಿಂದ ಅವನಿಗೆ ನಂದಗೋಪ ಕುಮಾರ ಅಂತಲೂ ಹೆಸರು. ಗೋವಿಂದಾಯ ನಮೋ ನಮಃ, ಗೋವಿಂದನು ನಿನಗೆ ನಮಸ್ಕಾರಗಳು. ಗೋ ಅಂತ ಹೇಳಿದ್ರೆ ಇಲ್ಲಿ ಗೋವಿಂದ ಅನ್ನುವಂತಹ ಪದದಿಂದ ಅವನು ಗೋಪನು ಅಂದ್ರೆ ಗೋಗಳನ್ನ ಪಾಲನೆ ಮಾಡುವಂತಹ ಕುಲದಲ್ಲಿ ಹುಟ್ಟಿರುವಂಥವನು, ಗೊಲ್ಲರ ಕುಲದಲ್ಲಿ ಹುಟ್ಟಿರುವಂಥವನು ಅಂತಹದ್ದು ಗೋವಿಂದ ಅನ್ನೋದೊಂದು ಅರ್ಥ. ಇನ್ನೊಂದು ಗೋ ಅನ್ನುವಂತಹ ಪದದಿಂದ ಇಂದ್ರಿಯಗಳು ಎಲ್ಲಿ ಒಂದು ಕಡೆ ನಿಲ್ತವೆಯೋ, ಎಲ್ಲಿ ಒಂದು ಕಡೆ ನಿಲ್ಲಬೇಕೋ ಅವನು ಗೋವಿಂದ
ಅನ್ನುವಂತಹ ಅರ್ಥದಲ್ಲಿ, ಇಂದ್ರಿಯಾಧ್ಯಕ್ಷ ಅನ್ನೋ ಅರ್ಥದಲ್ಲಿ ಗೋವಿಂದ ಅನ್ನುವಂಥದ್ದು. ಅವನಿಗೆ ನಮಸ್ಕಾರ ಅನ್ನುವಂಥದ್ದು ಹೇಳಿ ಮುಂದಿನ ನಮಸ್ಕಾರ ಹಾಗೆ ಮುಂದುವರಿಸ್ತಾಳೆ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಘ್ರಯೇ. ಪಂಕಜನಾಭಾಯ, ಯಾರ ನಾಭಿಯಲ್ಲಿ ಕಮಲ ಹುಟ್ಟುತ್ತೋ ಅಂಥವನು ನೀನು ಅಂತ. ಅಂದ್ರೆ ಆದಿನಾರಾಯಣನ ನಾಭಿಯಲ್ಲಿ ಬಂದಂತಹ ಕಮಲದಿಂದ ಚತುರ್ಮುಖ ಬ್ರಹ್ಮನು ಹುಟ್ಟಿದ್ನಲ್ಲ, ಆ ಪಂಕಜ ಅಂದ್ರೆ ಕಮಲ, ಅದರ ಉಗಮಸ್ಥಾನ ನಾಭಿ, ಯಾರದ್ದೋ ಅದು ನೀನು ಅಂತ. ಅದಕ್ಕೆ ಪಂಕಜ ನಾಭ ಅಂತ ಅವನಿಗೆ ಹೆಸರು. ಪಂಕಜ ಮಾಲಿನೇ, ಕಮಲದ ಮಾಲೆಯನ್ನು ಧರಿಸಿರುವಂಥವನು ನೀನು, ಆದ್ರಿಂದ ಪಂಕಜ ಮಾಲಿನೇ. ಪಂಕಜ ನೇತ್ರಾಯ, ನಿನ್ನ ಕಣ್ಣುಗಳು ಕೂಡ ಕಮಲ ಪುಷ್ಪದ ಎಸಳಿನಂತೆ ಅಥವಾ ದಳದಂತೆ ಇದೆ. ಆ ಕಮಲ ಪುಷ್ಪದ ದಳವನ್ನು ಹೀಗೆ ಅಡ್ಡಲಾಗಿ ಇಟ್ಟುಕೊಂಡಾಗ ಅದು ಪಂಕಜ ನೇತ್ರಾಯ, ಕಣ್ಣುಗಳ ತರ ಕಾಣುತ್ತವೆ ಹಾಗೆ. ಮತ್ತು ಪಂಕಜಾಂಘ್ರಯೇ, ನಿನ್ನ ಪಾದಗಳು ಕೂಡ ಕಮಲದಂತೆ ಅಂತ. ಪಾದಗಳು ಕಮಲದಂತೆ ಹೇಗೆ ಅಂದ್ರೆ, ಯಾವ ರೀತಿ ಕಮಲಗಳು ದುಂಬಿಯನ್ನ ಆಕರ್ಷಿಸ್ತವೆಯೋ ಹಾಗೆ ನಿನ್ನ ಪಾದಗಳು ದುಂಬಿಗಳಂತೆ ಚಂಚಲವಾಗಿರುವ ಇಂದ್ರಿಯಗಳನ್ನ, ಮನಸ್ಸು, ದುಂಬಿಗೆ ಇನ್ನೊಂದು ಹೆಸರು ಷಟ್ಪದ ಅಂತ ಹೇಳಿ, 6 ಕಾಲುಗಳಿಂದ ಕೂಡಿರುವಂತಹದ್ದು ಅಂತ ಹೇಳಿ. 6 ಯಾವುದು ಅಂದ್ರೆ ಪಂಚೇಂದ್ರಿಯಗಳು ಮತ್ತು ಮನಸ್ಸು ಸೇರಿಸ್ಬಿಟ್ಟು 6. ಹೀಗಾಗಿ ಷಟ್ಪದ ಅಂದ್ರೆ ಮನಸ್ಸು, ಇಂದ್ರಿಯ ಸಹಿತವಾಗಿರುವಂತಹ ಮನಸ್ಸು, ಅದು ದುಂಬಿಗೆ ಹೋಲಿಸಿದಾಗ ಆ ದುಂಬಿ ಎಲ್ಲಿ ಆಕರ್ಷಿತವಾಗ್ತದೆ ಅಂದ್ರೆ ನಿನ್ನ ಪಾದ ಕಮಲಗಳಲ್ಲಿ, ನಿನ್ನ ಪಾದಗಳಲ್ಲಿ ಆಕರ್ಷಿತವಾಗ್ತದೆ. ಆದ್ರಿಂದ ನಿನ್ನ ಪಾದಕ್ಕೆ ಕಮಲ, ನನ್ನ ಮನಸ್ಸಿಗೆ ದುಂಬಿ. ಈ ಅರ್ಥದಲ್ಲಿ ಪಂಕಜಾಂಘ್ರಿನೇ ಅಂತ. ಪಾದಗಳಿಗೆ ಕಮಲ ಅಂದ್ರೆ ಹೀಗೆ ಅರ್ಥ. ಕಮಲದಂತೆ ಪಾದಗಳು ಕೇವಲ ರೂಪದ ಹೋಲಿಕೆಯಲ್ಲಿ ಸಿಗೋದಿಲ್ಲ, ಭಾವದ ಹೋಲಿಕೆ ಅಲ್ಲಿ ನೋಡಬೇಕು. ಯಥಾ ಹೃಷಿಕೇಶ ಖಲೇನ ದೇವಕಿ ಕಂಸೇನ ರುದ್ಧ ಸುಚಿರಂ ಸುಚಾರ್ಪಿತ ವಿಮೋಚಿತಾಹಂ ಸಹಾತ್ಮಜ ವಿಭೋ ತ್ವಯ್ಯೇವ ನಾಥೇನ ಮುಹುರ್ವಿಪದ್ಗಣಾತ್. 2 ಶ್ಲೋಕಗಳಿಂದ ಕೃಷ್ಣನಿಗೆ ನಮಸ್ಕರಿಸಿ ಕೃಷ್ಣನು ಮಾಡಿರುವ ಉಪಕಾರಗಳನ್ನ ಸ್ಮರಿಸಿಕೊಳ್ಳುತ್ತಾಳೆ. ಹೇ ಹೃಷಿಕೇಶ, ಯಾವ ರೀತಿ ಖಲೇನ ಕಂಸೇನ ರುದ್ಧ, ದುಷ್ಟನಾಗಿರುವಂತಹ ಕಂಸನಿಂದ ಸೆರೆಯಲ್ಲಿಟ್ಟಿರುವಂತಹ ಆ ದೇವಕಿಯ ಶುಚಾರ್ಪಿತ, ಅವಳ ಶೋಕವನ್ನು ನೀನು ಹೇಗೆ ಸಂಹಾರ ಮಾಡಿದೆಯೋ ಹಾಗೆ, ಮತ್ತು ಆ ಒಂದು ಬಂಧನದಿಂದ ಹೇಗೆ ವಿಮೋಚನೆ ಮಾಡಿದೆಯೋ ಹಾಗೆ ನೀನು ನನಗೂ ಕೂಡ ಸಹಾತ್ಮಜ, ನನ್ನ ಮಕ್ಕಳೊಂದಿಗೆ ಸೇರಿಸಿ ನನಗೂ ಕೂಡ ನೀನು ಅವಳಂತೆ ನಾನು ದುಃಖದಿಂದ ವಿಮೋಚಿತಳಾಗಿರುವೆ ನಿನ್ನಿಂದ. ಅಂದ್ರೆ ನೀನು ದೇವಕಿಗೆ ಅಷ್ಟೇನೆ ಶೋಕ ದುಃಖಗಳಿಂದ ಆ ಸೆರೆಮನೆಯಿಂದ ವಿಮೋಚನೆ ಮಾಡಲಿಲ್ಲ, ನನಗೂ ನನ್ನ ಮಕ್ಕಳನ್ನ ಸೇರಿಸಿಬಿಟ್ಟು. ಪಾಪ ಕುಂತಿಯ ದೃಷ್ಟಿಯಿಂದ ಕಥೆಯನ್ನ ನೋಡಿದ್ರೆ ಎಷ್ಟೊಂದು ಕಷ್ಟಗಳನ್ನ ನೋಡಿದ್ಲು. ಒಂಟಿ ಹೆಣ್ಣು, 5 ಪುಟ್ಟ ಮಕ್ಕಳು, ಅಂಥವರನ್ನ ತೆಗೆದುಕೊಂಡು ಇಷ್ಟೊಂದು ರಾಜಕೀಯ ಭರಿತವಾಗಿರುವಂತಹ ಆ ಮಹಾ ಸಾಮ್ರಾಜ್ಯದಲ್ಲಿ ಅವಳು ಬಾಳಿದ್ಲಲ್ಲ. ಅಂಥದ್ದೆಲ್ಲವನ್ನ ನೆನಪಿಸಿಕೊಂಡು ಕುಂತಿ, ನಾನು ಹೀಗೆ ಇಷ್ಟು ಗಟ್ಟಿಯಾಗಿ ನಿಲ್ಲಲು ಬಾಳಲು ಕಾರಣ ಏನು ಅಂತ ಹೇಳಿದ್ರೆ ಅದು ನೀನೇ ಎನ್ನುವಂತಹ ಮಾತನ್ನ ಇಲ್ಲಿ ಶ್ರೀ ಕೃಷ್ಣನ ದಯೆಯನ್ನ ನೆನಪಿಸಿಕೊಳ್ತಾಳೆ. ನನಗೆ ಆ ದುಃಖದಿಂದ, ನನ್ನ ಪುತ್ರರೂ ಸಹಿತವಾಗಿ ದುಃಖದಿಂದ ವಿಮೋಚನೆ ಮಾಡಿದೆಯಲ್ಲ, ಅದು ನಿನ್ನಿಂದ ಅಲ್ಲದೇನೆ ಬೇರೆ ಯಾರಿಂದ ಸಾಧ್ಯ? ವಿಪತ್ ಗಣಾತ್, ದುಃಖದ ಸಮೂಹದಿಂದಲೇನೆ ನನಗೆ ನೀನು ವಿಮೋಚಿತಾಹಂ, ನಾನು ಬಿಡಿಸಲ್ಪಟ್ಟೆ, ವಿಮೋಚಿತಳಾದೆ ದುಃಖದ ಸಮೂಹದಿಂದ. ಇಷ್ಟು ಹೇಳಿಬಿಟ್ಟು ಏನೇನು ದುಃಖದ ಸಮೂಹ ಅನ್ನೋದನ್ನು ಒಂದು ಸಾಲಿನಲ್ಲಿ, ಒಂದು ಶ್ಲೋಕದಲ್ಲಿ ವಿವರಿಸ್ತಾಳೆ. ಇಡೀ ಎಲ್ಲ ಅವರಿಗೆ ಬಂದಂತಹ ಆಪತ್ತುಗಳ ಸೂಚಿ ಇದರಲ್ಲಿ ಸಿಗಬಹುದು. ವಿಷಾನ್ ಮಹಾಗ್ನೇಹೇ ಪುರುಷಾದ ದರ್ಶನಾದ ಸತ್ಸಭಾಯಾಃ ವನವಾಸ ಕೃಚ್ಛ್ರತಃ ಮೃದೇನೇಕ ಮಹಾರಥಾಸ್ತ್ರತೋ ದ್ರೌಣ್ಯಸ್ತ್ರತಸ್ಮಾಶ್ಚ ಹರೇಭಿರಕ್ಷಿತ. ಈ ಒಂದು ಶ್ಲೋಕದಲ್ಲಿ ಶ್ರೀಕೃಷ್ಣನು ಕುಂತಿಗೆ, ಅವಳ ಕುಟುಂಬಕ್ಕೆ ಯಾವ್ಯಾವ ಅಪಾಯಗಳಿಂದ ರಕ್ಷಿಸಿದನು ಅನ್ನುವಂತಹದ್ದನ್ನು ಎಲ್ಲವನ್ನೂ ಒಂದು ಶ್ಲೋಕದಲ್ಲಿ ಪಟ್ಟಿ ಮಾಡ್ತಾಳೆ ಕುಂತಿ. ವಿಷಾತ್, ವಿಷದಿಂದ ನೀನು ರಕ್ಷಣೆ ಮಾಡಿದೆ.
ಚಿಕ್ಕವರಿದ್ದಾಗ ದುರ್ಯೋಧನನು ಭೀಮನಿಗೆ ಅವನಿಗೆ ಪ್ರಿಯವಾಗಿರುವಂತಹ ಲಡ್ಡುವಿನಲ್ಲಿ ವಿಷವನ್ನ ಹಾಕಿ ಸಮುದ್ರದಲ್ಲಿ ಕಳಿಸಿರ್ತಾನೆ, ನೀರಿನಲ್ಲಿ, ನದಿಯಲ್ಲಿ, ಯಮುನೆಯಲ್ಲಿ ನೂಕಿರ್ತಾನೆ. ಹಾಗೆ ಅದರಿಂದ ರಕ್ಷಣೆ ಮಾಡದಂಥವನು ನೀನು. ವಿಷಾತ್ ಒಂದನೇದು. ಎರಡನೇದು ಮಹಾಗ್ನೇಹೆ, ಆ ಒಂದು ಲಾಕ್ಷಾಗ್ರಹದಲ್ಲಿ ಅವರನ್ನಿರಿಸಿ ಹೊರಗೆ ಹೋಗಲು ಯಾವುದೇ ದಾರಿ ಇಲ್ಲದೆ ಇರುವಂತಹ ಒಂದೇ ಬಾಗಿಲು ಇರುವಂತಹ ಆ ಮನೆಯಲ್ಲಿ ಅವರನ್ನ ಉಳಿದುಕೊಳ್ಳುವಂತೆ ಮಾಡಿ ರಾತ್ರಿ ಅದಕ್ಕೆ ಅಗ್ನಿಯನ್ನ ಹಚ್ಚಿರುವಂತಹದ್ದು. ಮಹಾಗ್ನೇಹೆ, ಆ ಲಾಕ್ಷಾಗ್ರಹದಿಂದ ಪಾರು ಮಾಡಿದೆ. ಪುರುಷಾದ ದರ್ಶನಾತ್, ಪುರುಷಾದ ನೋಡಿ ಸಂಸ್ಕೃತದ ಮಹಿಮೆ, ಅದರಲ್ಲಿಯೂ ಭಾಗವತದ ಒಂದು ವೈಶಿಷ್ಟ್ಯತೆ. ಸಂಸ್ಕೃತಾಧ್ಯಯನ ಮಾಡುವಂಥವರಿಗೆ ಮತ್ತು ಪದ ಪ್ರಯೋಗಗಳನ್ನು, ಹೊಸ ಹೊಸ ಪದಗಳನ್ನು ಹೇಗೆ ಹುಟ್ಟು ಹಾಕಬೇಕು ಅನ್ನೋಂತಹ ಆಸಕ್ತಿ ಉಳ್ಳವರಿಗೆ ಅಥವಾ ಆ ಹೊಸ ಪದಗಳನ್ನು ಆಸ್ವಾದಿಸುವವರಿಗೆ ಭಾಗವತ ಒಂದು ರಸಾಮೃತ. ಪುರುಷಾದ ಅಂತ ಪದ ಬಳಸ್ತಾರೆ. ಪುರುಷಾದ ಅಂದ್ರೇನು? ಪುರುಷರನ್ನ ಭಕ್ಷಿಸುವವರು, ಅದ ಅಂದ್ರೆ ತಿನ್ನುವರು. ಪುರುಷರನ್ನ ಭಕ್ಷಿಸರು ಅಂದ್ರೆ ನರಭಕ್ಷಕರು, ರಾಕ್ಷಸರು ಅಂತ. ರಾಕ್ಷಸ ಅನ್ನೋದಕ್ಕೆ ಪುರುಷಾದ ಅಂತ ಪದ ಬಳಸಿದ್ರು. ಬೇರೆ ಎಲ್ ಕಡೆ ಕೇಳ್ತೀವಿ ಹೇಳಿ ಈ ಪದವನ್ನು ನಾವು? ಅಂತಹ ಬಹಳ ಪ್ರಯೋಗಗಳನ್ನ, ಪದ ಪ್ರಯೋಗಗಳನ್ನ ನಾವು, ವಿಶಿಷ್ಟ ಪ್ರಯೋಗಗಳನ್ನ ಭಾಗವತದಲ್ಲಿ ನೋಡ್ತೇವೆ. ಹಾಗಾಗಿ ಸಾಹಿತ್ಯಕ ದೃಷ್ಟಿಯಿಂದಲೂ ಭಾಗವತ ಬಹಳ ಮಹತ್ವದ್ದಾಗಿರುವಂತಹ ಗ್ರಂಥ. ಮತ್ತು ಅನ್ವಯ ಮಾಡಬೇಕು ಅಂತ ಹೇಳಿದ್ರೆ ಸಂಸ್ಕೃತಜ್ಞರಿಗೂ ಕೂಡ ಬಹಳ ಚಾಲೆಂಜಿಂಗ್ ಆಗಿರ್ತದೆ. ಆದ್ರಿಂದ ಭಾಗವತದ ಬಗ್ಗೆ ಒಂದೇ ಮಾತನ್ನು ಹೇಳ್ತಾರೆ. ಭಾಗವತ ಅನ್ನುವಂತಹದ್ದು ಸಂಸ್ಕೃತಜ್ಞರಿಗೆ ಒಂದು ಪರೀಕ್ಷೆ ಇದ್ದಂತೆ ಅಂತ ಪದ ಬಳಸ್ತಾರೆ. ಅನ್ವಯ ಮಾಡೋದು ಅಂದ್ರೆ ಶ್ಲೋಕ ರೂಪದಲ್ಲಿರುವುದನ್ನ ವಾಕ್ಯ ರೂಪದಲ್ಲಿ ಬದಲಾವಣೆ ಮಾಡೋದು. ಅಂತಹದ್ದಕ್ಕೆ ಭಾಗವತ ಬಹಳ ದೊಡ್ಡ ಚಾಲೆಂಜ್. ಯಾವ ಒಬ್ಬ ಸಂಸ್ಕೃತಜ್ಞ ಭಾಗವತದ ಶ್ಲೋಕವನ್ನ ಅನ್ವಯ ಮಾಡಿ ತೋರಿಸ್ತಾನೆಯೋ ಅವನು ಪರೀಕ್ಷೆಯಲ್ಲಿ ಪಾಸು ಅನ್ನೋ ಹಾಗೆ, ಆ ಥರದ್ದು ಇರಲಿ. ಪುರುಷಾದ ದರ್ಶನಾತ್, ಆ ರಾಕ್ಷಸನ ದರ್ಶನ ಆಯ್ತಲ್ಲ ಇವರಿಗೆ ಕಾಡಿನಲ್ಲಿದ್ದಾಗ. ಯಾರು? ಹಿಡಿಂಬ ಎನ್ನುವಂತಹ ರಾಕ್ಷಸ. ಅವನಿಂದಲೂ, ಅವನು ನರಭಕ್ಷಕ, ಅವನಿಂದಲೂ ನನಗೆ ಪಾರು ಮಾಡಿದ್ದು ನೀನು. ಆ ಘಟನೆ ನೆನಪಿಸ್ಕೊಳ್ತಾಳೆ. ಅಸತ್ಸಭಾಯ, ಆ ಕೆಟ್ಟ ಸಭೆಯಿಂದ ನಮ್ಮನ್ನು ಪಾರು ಮಾಡಿದೆ ನೀನು. ಕೆಟ್ಟ ಸಭೆ ಯಾವುದು? ದ್ಯೂತ ನಡೆದಿರುವಂತಹದ್ದು. ಆ ಸಭೆಯಿಂದ ವನವಾಸ ಕೃಚ್ಛ್ರತಃ, ಮೇಲಾಗಿ 12 ವರ್ಷದ ವನವಾಸ ಅನ್ನುವಂತಹ ಆ ಬಹಳ ದೊಡ್ಡದಾಗಿರುವಂತಹ ಕಷ್ಟದಿಂದ, ಅದರಿಂದಲೂ ನೀನು ಪಾರು ಮಾಡಿದೆ. ಅಲ್ಲದೆ ಮೃದೆ ಅನೇಕ ಮಹಾರಥ ಅಸ್ತ್ರತಃ, ಮೃಧ ಅಂದ್ರೆ ಯುದ್ಧ. ಮೃದೆ ಅನೇಕ ಯುದ್ಧಗಳಲ್ಲಿ, ಯಾವ್ಯಾವ ಯುದ್ಧಗಳನ್ನು ನನ್ನ ಮಕ್ಕಳು ಆಡಿದ್ದಾರೆಯೋ ಆ ಎಲ್ಲ ಯುದ್ಧಗಳಲ್ಲಿಯೂ ನೀನು ಅವರಿಗೆ ಅನೇಕ ಮಹಾರಥ, ಅನೇಕ ಮಹಾರಥಿಗಳಿಂದ ಮತ್ತು ಅವರಲ್ಲಿರುವಂತಹ ಅಸ್ತ್ರಗಳಿಂದ. ಅಸ್ತ್ರ ಅಂದ್ರೇನು? ಶಸ್ತ್ರ, ಅಸ್ತ್ರ, ಇದ್ರ ವ್ಯತ್ಯಾಸ ಹೇಳಿದ್ದೇನೆ, ನೆನಪಿಸ್ಕೊಳ್ಳಿ. ಅವರಲ್ಲಿರುವಂತಹ ಅಸ್ತ್ರಗಳಿಂದ ನೀನು ನಮ್ಮನ್ನ ರಕ್ಷಣೆ ಮಾಡಿದಿ. ಜೊತೆಗೆ ಈಗ ಈ ಹಿಂದೆ ನಡೆದಿರುವಂತಹ ಘಟನೆ, ದ್ರೌಣ್ಯಸ್ತ್ರತಃ, ದ್ರೌಣಿ, ದ್ರೋಣನ ಮಗನು ಅಶ್ವತ್ಥಾಮನು, ಅವನ ಅಸ್ತ್ರದಿಂದಲೂ ಕೂಡ ನೀವು ನಮ್ಮನ್ನ ರಕ್ಷಣೆ ಮಾಡಿದ್ರಿ. ಹೇ ಹರಿಯು ಅಭಿರಕ್ಷಿತಾಹ, ನಾವು ರಕ್ಷಿಸಲ್ಪಟ್ಟೆವು ನಿಮ್ಮಿಂದ ಅನ್ನುವಂಥ. ಈ ಪ್ರಕಾರವಾಗಿ ಕುಂತಿ ಉಪಕಾರ ಸ್ಮರಣೆ ಮಾಡ್ತಾ ಇದ್ದಾಳೆ ಶ್ರೀಕೃಷ್ಣನಿಗೆ. ಸುಯೋಧನ ನಿಸೃಷ್ಟೋ ಶಾಪಾಯಾಮರ್ಷಣೋ ಮುನಿ ಪತ್ರೈಶ್ಚಾತೃಪ್ಯತ ಸಹ ತ್ರಿಲೋಕೈಶ್ಚರತಾಂ ಮನೆ. ಇನ್ನು ಇದು ಕಷ್ಟಗಳು ಅಂತ ಬಂದಿದ್ದು. ಇದು ಬರುವಾಗ ಇಲ್ಲಿ ಮಾಡಿರುವ ಪಟ್ಟಿಯಲ್ಲಿ ವಿಪತ್ತು ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಎದುರುಗಡೆ ಬರ್ತಾ ಇರೋದು ಆಪತ್ತು, ದುಷ್ಟ, ಶತ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾ ಇದೆ. ಇನ್ನೊಂದು ವಿಶೇಷವಾದ ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಎದುರುಗಡೆ ಬರ್ತಾ ಇರೋದು ಆಪತ್ತು, ಶತ್ರು ಅನ್ನುವಂತಹ ಯಾವ ಲಕ್ಷಣ ಇಲ್ಲ. ಆದ್ರೂ ಅದರಿಂದ ಮಹಾ ಆಪತ್ತು ಕಾದಿತ್ತು. ಅಂತಹದ್ದು ಒಂದು ಪ್ರಯತ್ನ ಮಾಡಿದ್ದ ದುರ್ಯೋಧನ. ಯಾವ್ದು ಹೇಳಿ? ದೂರ್ವಾಸ ಮುನಿಯನ್ನ ಅವ್ರ ಕಡೆ ಕಳಿಸುವಂತಹದ್ದು. ದೂರ್ವಾಸ ಮುನಿಗಳು ಮಹಾಕೋಪಿಗಳು. ಅವರಲ್ಲಿ ಹೋದಾಗ ಕಾಡಿನಲ್ಲಿರುವವರು ಅವ್ರ ಹತ್ರ ಯಾವುದೇ ಸವಲತ್ತುಗಳು ಇರುವುದಿಲ್ಲ. ಅಲ್ಲಿ ಇವರಿಗೆ ಕಳಿಸಿದಾಗ ಅವರಲ್ಲಿ ಯಾವುದೇ ರೀತಿಯ ಯೋಗ್ಯ ಸೇವೆ, ಗುರುಗಳಿಗೆ, ದುರ್ವಾಸರಿಗೆ ಆತಿಥ್ಯಾಧಾರಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ.
ಅದರಿಂದ ಕುಪಿತನಾಗಿರುವಂತಹ ದೂರ್ವಾಸನು ಆ ಪಾಂಡವರಿಗೆ ಶಾಪವನ್ನು ನೀಡಲಿ ಎನ್ನುವಂತಹದ್ದು ಸುಯೋಧನ ಅಂದ್ರೆ ದುರ್ಯೋಧನನ ಎಣಿಕೆಯಾಗಿತ್ತು. ಅಂತಹ ಎಣಿಕೆ ಇವಾಗ ದೂರ್ವಾಸಗಳು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ವಿಪತ್ತು, ಶತ್ರು ಅಂತ ಹೇಳಿ ಯಾರು ಗಮನಿಸ್ತಾರೆ? ಯಾರೂ ಇಲ್ಲ. ಅಂತಹ ವೃದ್ಧನ್ನು ಕೂಡ ನೀನು ನಮ್ಮನ್ನು ಆ ಒಂದು ಅಪಾಯದಿಂದಲೂ ಪಾರು ಮಾಡಿದಿ ಅನ್ನೋದನ್ನು ಇಲ್ಲಿ ನೆನಪು. ಸುಯೋಧನ ನಿಸೃಷ್ಟ, ದುರ್ಯೋಧನಿಂದ ಕಳಿಸಲ್ಪಟ್ಟ, ಬೀಳ್ಕೊಡಲ್ಪಟ್ಟ, ನ ಶಾಪಾಯ, ನಮಗೆ ಶಾಪ ಕೊಡಿಸಲು ಎನ್ನುವಂತಹ ಉದ್ದೇಶದಿಂದಲೇನೆ ಆಮರ್ಷಣೋ ಮುನಿ, ಸಿಟ್ಟಿನ ಮುನಿ, ಸಿಟ್ಟಿನಿಂದ ಕೂಡಿರುವಂತಹ ಮುನಿ ದುರ್ವಾಸನು, ಅವನು ಕೂಡ ಪತ್ರೈಶ್ಚಾತೃಪ್ಯತ, ಕೇವಲ ಒಂದು ಪತ್ರದಿಂದ ಅಥವಾ ಯಾವುದೋ ಒಂದು ಪತ್ರಾಹಾರ, ಎಲೆಗಳಿಂದ, ಹಣ್ಣುಗಳಿಂದ, ಗಡ್ಡೆಗೆಣಸುಗಳಿಂದಲೇನೆ ಅವನಿಗೆ ತೃಪ್ತಿ ಆಯಿತು. ಹಾಗೆ ಅವರನ್ನೆಲ್ಲ ತೃಪ್ಯತ, ಅವನು ಬರೇ ಎಲೆಗಳಿಂದ ತೃಪ್ತಿ ಮಾಡದಲ್ಲ ಅವನಿಗೆ, ಅದು ಕೂಡ ನೀವು ಮಾಡಿರುವಂತಹ ದೊಡ್ಡ ಉಪಕಾರ, ಅಪಾಯದಿಂದ ನಮಗೆ ಪಾರು ಮಾಡಿದೆ ಅಂತ. ತಮಗೆಲ್ಲ ಆ ಕಥೆ ಗೊತ್ತಿರಬೇಕು. ಶ್ರೀಕೃಷ್ಣನು ದ್ರೌಪದಿಗೆ ಕೊಟ್ಟಿರುವಂತಹ ಅಕ್ಷಯ ಪಾತ್ರೆಯ ಮಹಿಮೆಯನ್ನ ಹೇಳುವಂತಹ ಕಥೆ ಅದು. ಆ ಅಕ್ಷಯ ಪಾತ್ರೆಯ ತೊಳೆಯುವಾಗ ಉಳಿದಿರುವಂತಹ ಒಂದೇ ಒಂದು ಅನ್ನದ ಅಗಳು, ಅದನ್ನ ಶ್ರೀಕೃಷ್ಣ ಸ್ವೀಕಾರ ಮಾಡಿದಾಗ ಇವನು ಶ್ರೀಕೃಷ್ಣನು ತೃಪ್ತಿ ಹೊಂದಿದ. ಆ ಕಡೆ ಸ್ನಾನಕ್ಕಾಗಿ ಹೋಗಿರುವಂತಹ ದೂರ್ವಾಸ ಮತ್ತು ಅವನ ಶಿಷ್ಯರೆಲ್ಲರೂ ಕೂಡ ಶ್ರೀಕೃಷ್ಣನು ದ್ರೌಪದಿ ನೀಡಿರುವಂತಹ ಆ ಒಂದು ಅಗಳಿನಿಂದ ತೃಪ್ತಿನಾದ್ರೆ, ಈ ಕಡೆ ದುರ್ವಾಸರು ಎಲ್ಲರೂ ಕೂಡ ಬಹಳ ತೃಪ್ತವಾಯ್ತು, ನಮಗೆ ಹೊಟ್ಟೆ ತುಂಬಿ ಬೆರೀತಾ ಇದೆ, ನಮ್ಮಿನ್ಗೇನು ಊಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಅವರು ಹೊಟ್ಟೆ ತುಂಬಿಸ್ಕೊಂಡು ಬರುವಂಥವರಾಗಿದ್ರು. ಇದು ಈ ಕಥೆ ಪ್ರಸಿದ್ಧವಾಗಿದೆ, ಎಲ್ಲರಿಗೂ ಗೊತ್ತು. ಆ ಕಥೆಯನ್ನ ಕುಂತಿ ಇಲ್ಲಿ ನೆನಪಿಸ್ಕೊಳ್ತಾ ಇದ್ದಾಳೆ. ವಿಪದಸ್ ಇಷ್ಟೆಲ್ಲ ನೆನಪಿಸಿಕೊಂಡು ಈಗ ಮುಂದಿನ ಶ್ಲೋಕದಲ್ಲಿ ಕುಂತಿಯ ಬೇಡಿಕೆ ಬಹಳ ಮಾರ್ಮಿಕವಾಗಿದೆ. ಅದಕ್ಕೆ ಏನು ಹೇಳ್ತಾಳೆ ಕೃಷ್ಣ, ನಮ್ಗೆ ಇಷ್ಟೆಲ್ಲ ಆಪತ್ತುಗಳು ಬಂದಾಗ ನೀವು ನಮಗೆ ಸಹಾಯಕ್ಕಾಗಿ ಬಂದಿದ್ರಿ, ಆದ್ರಿಂದ ನಮಗೆ ಆಪತ್ತುಗಳೇ ಬರಲಿ ಮೇಲಿನ ಮೇಲೆ ಅಂತ ಕೇಳ್ಕೊಳ್ತಾಳೆ ಕುಂತಿ. ವಿಪದಸ್ಸಂತು ನಶ್ಯಶ್ವತ್ ತತ್ರ ತತ್ರ ಜಗದ್ಗುರೋ ಭವತೋ ದರ್ಶನಂ ಯತ್ ಸ್ಯಾದ್ ಅಪುನರ್ಭವ ದರ್ಶನಂ. ಹೇಗಿದೆ ನೋಡಿ ಕುಂತಿ ಯೋಚನೆ. ಯಾವಾಗ ನಮಗೆ ಆಪತ್ತು ಅಂತ ಬಂದಿದೆಯೋ, ವಿಪತ್ತು ಅಂತ ಬಂದಿದೆಯೋ, ಆವಾಗ ನೀನು ಬಂದು ನಮ್ಮನ್ನ ರಕ್ಷಣೆ ಮಾಡಿದ್ದೀಯ. ಆದ್ರಿಂದ ಇವಾಗೆಲ್ಲ ಸೆಟ್ಲ್ ಆಯ್ತಲ್ಲ, ಇವಾಗ ನೀನು ಹೋಗ್ತಾ ಇದೀಯ, ಆದ್ರಿಂದ ನಿಮ್ಮ ಅಗಲಿಕೆ, ನಾವು ಸುಖವಾಗಿದ್ದೀವಿ ಅಂದ್ರೆ ನಿನ್ನೆ ಅಗಲಿಕೆ ಅದು ಬೇಡ, ನಮಗೆ ವಿಪತ್ತುಗಳೇ ಮೇಲಿನ ಮೇಲೆ ಬರಲಿ. ವಿಪದಸ್ಸಂತು ನ ಶಾಶ್ವತ, ಶಾಶ್ವತವಾಗಿ ನಮಗೆ ವಿಪತ್ತೇ ಇರಲಿ. ಯಾಕೆ ಅಂದ್ರೆ ನೀನು ದರ್ಶನ ಕೊಡ್ತೀಯ ಅವಾಗ. ಭವತೋ ದರ್ಶನಂ, ಹೇ ಜಗದ್ಗುರುವೇ, ವಿಪತ್ತಿದ್ದಾಗ ನಿನ್ನ ದರ್ಶನವಾಗುತ್ತಲ್ಲ. ತತ್ರ ತತ್ರ, ಯಾವಾಗ ನಮಗೆ ವಿಪತ್ತಾಗಿದೆ ಆವಾಗ ನೀನು ದರ್ಶನ ಕೊಟ್ಟಿದ್ದೀಯ ನಮಗೆ. ಆದ್ರಿಂದ ಯಾವತ್ತೂ ನಮಗೆ ವಿಪತ್ತೇ ಇರಲಿ, ಆದ್ರಿಂದ ನೀನು ಯಾವತ್ತೂ ನಮ್ಮ ಜೊತೆನೇ ಇರ್ತೀಯ, ನಿನ್ನ ದರ್ಶನ ಸಿಗ್ತದೆ. ನಿನ್ನ ದರ್ಶನ ಅನ್ನುವಂಥದ್ದು ಎಂಥದ್ದು ಗೊತ್ತೇನು? ಅಪುನರ್ಭವ ದರ್ಶನಂ. ಪುನಃ ಅಂದ್ರೆ ಮತ್ತೊಮ್ಮೆ, ಭವ ಅಂದ್ರೆ ಭವಸಾಗರ, ಭವಸಾಗರ ದರ್ಶನ, ಪುನರ್ಭವ ದರ್ಶನಂ, ಭವಸಾಗರ ದರ್ಶನ. ಭವಸಾಗರ ದರ್ಶನ ಯಾವಾಗ ಆಗುತ್ತೆ? ನಾವು ಹುಟ್ಟಿದಾಗ ಆಗ್ತದೆ, ಅಂದ್ರೆ ಮತ್ತೆ ಮತ್ತೆ ಹುಟ್ಟುವಂತಹದ್ದಾಗುತ್ತೆ. ಆದ್ರೆ ಅಪುನರ್ಭವ ದರ್ಶನಂ, ಮತ್ತೊಮ್ಮೆ ಈ ಭವಸಾಗರದ ದರ್ಶನವೇ ಇಲ್ಲ. ಅಂತಹ ಮಹಿಮೆಯುಳ್ಳದ್ದು, ಅಂತಹ ಫಲ ಕೊಡುವಂತಹದ್ದು ನಿನ್ನ ದರ್ಶನ ಅಂತ ಹೇಳ್ತಾಳೆ. ಅಂದ್ರೆ ಏನರ್ಥ? ನಿನ್ನ ದರ್ಶನದಿಂದ ಮತ್ತೆ ನಾವು ಭವಸಾಗರದ ದರ್ಶನ ಮಾಡಬೇಕಾಗಿಲ್ಲ, ಅಂದ್ರೆ ಮತ್ತೆ ಹುಟ್ಟೋ ಅವಶ್ಯಕತೆ ಇಲ್ಲ, ಅಂದ್ರೆ ನಾವು ಮುಕ್ತರಾಗ್ತೇವೆ ಅನ್ನುವಂತಹ ಅರ್ಥದಲ್ಲಿ ಹೇಳ್ತಾಳೆ. ಆದ್ರಿಂದ ನಮಗೆ ಮೇಲೆ ನಿರಂತರವಾಗಿ ವಿಪತ್ತುಗಳನ್ನೇ ಕೊಡುವಂಥವನಾಗು, ಆ ವಿಪತ್ತಿನಲ್ಲಿ ನೀನು ದರ್ಶನ ಕೊಡ್ತೀಯ. ನಿನ್ನ ದರ್ಶನ ಮಹಾಮಹಿಮೆ ಉಳ್ಳದ್ದು. ಎಂಥದ್ದು ಅಂತ ಹೇಳಿದ್ರೆ, ಆ ನಿನ್ನ ದರ್ಶನದಿಂದ ಮತ್ತೆ ಭವಸಾಗರದ ದರ್ಶನ ಅನ್ನುವಂತಹದ್ದು ಯಾವತ್ತಿಗೂ ಆಗೋದಿಲ್ಲ. ಅಂತಹದ್ದು ನಿನ್ನ ದರ್ಶನ. ಆದ್ರಿಂದ ನಿನ್ನ ದರ್ಶನ ನಮಗೆ ಬೇಕು ಅಂತ ಕೇಳುವಂತಹದ್ದನ್ನ ಕುಂತಿ ಹ್ಯಾಕ್ ಕೇಳ್ತಾಳೆ? ನಮಗೆ ವಿಪತ್ತುಗಳು ಕೊಡು ಅಂತ ಕೇಳ್ತಾಳೆ. ಅಂದ್ರೆ ವಿಪತ್ತಿದ್ದಾಗ ನೀನು ಯಾವಾಗಲೂ ಇರ್ತೀಯ ಅನ್ನುವಂತಹದ್ದು. ಜನ್ಮೈಶ್ಚರ್ಯ ಶ್ರುತಿಶ್ರೀಭಿರ್ ಏಧಮಾನಮಧಃ ಪುಮಾನ್ ನ ಚಾರ್ಹತ್ಯಭಿಧಾತುಂ ವೈ ತ್ವಾಮ ಕಿಂಚನ ಗೋಚರಂ. ಇದು ಬಹಳ ಮಾರ್ಮಿಕವಾಗಿರುವಂತಹ ಮಾತು. ಯಾರ್ಯಾರು ಭಗವಂತನನ್ನು ನೆನಪಿಸ್ಕೊಳ್ತಾರೆ ಹೇಳಿ? ಯಾರು ಭಗವಂತನ ನಾಮಸ್ಮರಣೆಗಳನ್ನು ಮಾಡ್ತಾರೆ ಹೇಳಿ ಅಂತ ಹೇಳಿದ್ರೆ,
ಯಾರು ಕಷ್ಟದಲ್ಲಿರ್ತಾರೆ, ದುಃಖದಲ್ಲಿರ್ತಾರೆ, ಅವರೇ ತಾನೇ ಭಗವಂತನ ನೆನಪಿಸ್ಕೊಳ್ಳೋದು. ಆದ್ರಿಂದ ಕುಂತಿ ಏನು ಹೇಳ್ತಾಳೆ, ಜನ್ಮ ತನ್ನ ಹುಟ್ಟಿನಿಂದ ಅಂದ್ರೆ ಕುಲ, ಯಾವ ಕುಲದಲ್ಲಿ, ನಾನು ಉತ್ತಮ ಕುಲದಲ್ಲಿ ಹುಟ್ಟಿದ್ದೀನಿ, ಐಶ್ವರ್ಯ ನನಗೆ ಇಷ್ಟೊಂದು ಸಂಪತ್ತಿದೆ, ಶ್ರುತ ನಾನು ಬಹಳ ಅಧ್ಯಯನ ಮಾಡಿ ಮಹಾನ್ ಜ್ಞಾನಿ ಆಗಿದ್ದೇನೆ, ಬಹಳಷ್ಟು ಶಾಸ್ತ್ರಗಳನ್ನು ತಿಳಿದುಕೊಂಡಿದ್ದೇನೆ, ಶ್ರೀಭಿಹಿ ನನ್ನ ಹತ್ರ ಬಹಳಷ್ಟು ಸಂಪತ್ತಿದೆ, ಇವುಗಳಿಂದ ಏಧಮಾನಃ ಇವುಗಳಿಂದ ಕೊಬ್ಬಿದಂತಹ ಸೊಕ್ಕಿದಂತಹ ಏಧಮಾನ ಮದಃ ಇವುಗಳಿಂದ ಬೆಳೆಯುವ ಮದವುಳ್ಳ ಸೊಕ್ಕುಳ್ಳಂತಹ ಪುಮಾನ್ ಪುರುಷನು ಯಾರ್ತಾನೇ ನಿನ್ನನ್ನ ನಚಾರ್ಹತೆ ಅಭಿಧಾತುಂ, ಅವನು ನಿನ್ನ ಹೆಸರುಗಳನ್ನು ಹೇಳಲು ಅವನು ಅರ್ಹನಲ್ಲ, ಅಂದ್ರೆ ಅವನಿಗೆ ಆ ಮನಸ್ಸೇ ಬರೋದಿಲ್ಲ ಅಂತ. ನಾನು ಇಂತಹ ಉತ್ತಮ ಕುಲದಲ್ಲಿ ಹುಟ್ಟಿದ್ದೇನೆ, ಕುಲದ ಮದದಿಂದ, ಐಶ್ವರ್ಯ ಮದದಿಂದ, ಜ್ಞಾನದ ಮದದಿಂದ, ಪಾಂಡಿತ್ಯದ ಮದದಿಂದ, ಕೀರ್ತಿಯ ಮದದಿಂದ, ಸಂಪತ್ತಿನ ಮದದಿಂದ ಇರುವಂತಹ ವ್ಯಕ್ತಿ ನಿನ್ನ ಹೆಸರುಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ. ಅವನಿಗೆ ಅವನ ಈಗೋ ಅಡ್ಡ ಬರುತ್ತದೆ, ಅಹಂಕಾರ ಅಭಿಮಾನ ಅಡ್ಡ ಬರ್ತದೆ ಅವನಿಗೆ. ಆದ್ರಿಂದ ನಿನ್ನ ಹೆಸರುಗಳನ್ನು ಅಂಥವರಿಂದ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ನೀನು ಅಕಿಂಚನ ಗೋಚರಂ, ನೀನು ಅಕಿಂಚನರಿಗೆ ಮಾತ್ರ ಗೋಚರರಾಗುವಂಥವ್ರು. ಅಕಿಂಚನ ಅಂದ್ರೆ ಏನು ಇಲ್ಲದೆ ಇರುವವರು. ನಾವು ಏನಂದ್ರೆ ಏನೂ ಇಲ್ಲದೆ ಇರುವಂಥವನು ಅಂದ್ರೆ ಪರಮ ವೈರಾಗಿ ಅಂತ. ಆ ಪರಮ ವೈರಾಗಿ ಅಥವಾ ನಿಷ್ಕಾಮ ಕರ್ಮಿ ಎರಡೂ ಆಗಬಹುದು. ಏನೂ ಇಲ್ಲ ಅಂಥವರಿಗೆ ಮಾತ್ರ ನೀನು ಗೋಚರನಾಗುವಂಥವನು. ಈ ರೀತಿಯ ಮದದಿಂದ, ಹುಟ್ಟಿನ ಮದ, ಐಶ್ವರ್ಯದ ಮದ, ಪಾಂಡಿತ್ಯದ ಮದದಿಂದ ಕೂಡಿದಂಥವರು ನಿನ್ನ ನಾಮಸ್ಮರಣೆಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಆ ಅಕಿಂಚನರಿಗೆ ಮಾತ್ರ ನೀನು ಗೋಚರನಾಗಿರುವಂಥವನು ಅನ್ನುವಂತ ಹೇಳ್ತಾ ಆ ಅರ್ಥದಲ್ಲಿ ಮತ್ತೊಂದು ನಮಸ್ಕಾರ ಶ್ಲೋಕವನ್ನು ಹೇಳ್ತಾಳೆ. ನಮೋ ಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ ಆತ್ಮ ರಾಮಾಯ ಶಾಂತಾಯ ಕೈವಲ್ಯ ಪತಯೇ ನಮಃ. ನಮೋ ಅಕಿಂಚನ ವಿತ್ತಾಯ, ನಿನ್ನ ಹತ್ರ ಸಂಪತ್ತಿದೆ. ಎಂಥ ವಿತ್ತ ಅಂದ್ರೆ ಧನ. ಯಾವ ಧನ ನಿನ್ನ ಹತ್ರ ಇದ್ದಿದ್ದು ಅಂದ್ರೆ ಅಕಿಂಚನ ಧನ. ಅಕಿಂಚನ ಅಂದ್ರೆ ವೈರಾಗಿಗಳ, ನಿಷ್ಕಾಮ ಕರ್ಮಿಗಳ, ಅಂತಹ ಭಕ್ತರುಗಳೇ ನಿನ್ನ ನಿಜವಾದ ಧನ. ಅಂತಹ ಭಕ್ತರ ರೂಪದಲ್ಲಿರುವಂತಹ ಧನವುಳ್ಳವನೇ, ಆದ್ರಿಂದ ಅಕಿಂಚನ ವಿತ್ತ ಅಂತ ಅವನ ಹೆಸರು. ಪರಮ ವೈರಾಗಿಗಳ, ನಿಷ್ಕಾಮ ಕರ್ಮಿಗಳ ಸಂಪತ್ತುಳ್ಳವನೇ ಅಂತ ಅರ್ಥ. ಅಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ. ಗುಣ ತ್ರಿಗುಣಗಳು, ವೃತ್ತಿ ಆ ತ್ರಿಗುಣಗಳ ಮಾರ್ಗ. ಗುಣಗಳು ಯಾವ ಕಡೆ ಹೋಗ್ತವೆ? ವಿಷಯಗಳ ಕಡೆ ಹೋಗ್ತವೆ. ಅವುಗಳನ್ನು ನಿವಾರಿಸುವಂಥವನು ನೀನು. ನಿವೃತ್ತ ಗುಣವೃತ್ತಯೇ, ತ್ರಿಗುಣಗಳ ವೃತ್ತಿಯಾಗಿರುವಂತಹ, ಮಾರ್ಗವಾಗಿರುವಂತಹ ವಿಷಯಗಳನ್ನ ನೀನು ನಿವಾರಣೆ ಮಾಡುವಂಥವನು. ಆತ್ಮ ರಾಮಾಯ, ಸ್ವಾತ್ಮನಲ್ಲಿಯೇನೆ ಯಾವಾಗಲೂ ಆನಂದಿಸುತ್ತಾ ರಮಿಸುತ್ತಿರುವಂಥವನು. ಆತ್ಮ ರಾಮ, ಆತ್ಮನಲ್ಲಿಯೇ ಸ್ವಾತ್ಮನಲ್ಲಿಯೇನೆ ರಮಿಸುತ್ತಿರುವಂಥವನು. ನೋಡಿ, ಶ್ರೀಕೃಷ್ಣನ ಇಡೀ ಜೀವನದುದ್ದಕ್ಕೂ ಕೋಪಗೊಂಡಿರುವಂತಹ ಚಿತ್ರ ಬಹಳ ಎಲ್ಲಿಯೂ ಅಂದ್ರೆ ಇಲ್ಲವೇ ಇಲ್ಲ. ಇದೇ ಒಂದು ಅಶ್ವತ್ಥಾಮನ ಒಂದು ಸಂದರ್ಭದಲ್ಲಿ ಬಿಟ್ರೆ ಬೇರೆ ಕಡೆ ಕೋಪಗೊಂಡಿರುವಂತಹದ್ದು, ಮತ್ತು ಅದು ಭೀಷ್ಮನ ಎದುರುಗಡೆ, ಎರಡು ಕಡೆ ಬಿಟ್ರೆ ಅವನು ಕೋಪಗೊಂಡಿರುವಂತಹದ್ದು ಬಹಳ ಕಡಿಮೆ. ಯಾವಾಗಲೂ ಎಷ್ಟೆಲ್ಲಾ ಕುತಂತ್ರಗಳು, ಷಡ್ಯಂತ್ರಗಳು ವಿರುದ್ಧ ಏನಾದ್ರೂ ಅವನು ತನ್ನ ಸ್ವಾತ್ಮಾರಾಮನಲ್ಲಿಯೇನೆ ನೆಲೆ ನಿಲ್ಲುವಂಥವನು, ತನ್ನ ಸ್ವಾತ್ಮನಲ್ಲಿಯೇನೆ ಆನಂದ ಭರಿತವಾಗಿದೆ. ಆದ್ರಿಂದ ಹಸನ್ಮುಖಿ ಆಗಿರುವಂಥವನು. ಆತ್ಮ ರಾಮಾಯ ಶಾಂತಾಯ. ಶಾಂತಾಯ ಅಂತ ಹೇಳಿದ್ರೆ ಷಡೂರ್ಮಿಗಳನ್ನ ಶಮನಗೊಳಿಸಿದವನು ಅಂತ. ಷಡೂರ್ಮಿಗಳು ಯಾವ್ದಾವುದು ಅಂತ ಹೇಳಿದ್ರೆ ಹಸಿವು, ನೀರಡಿಕೆ, ಮೋಹ, ಶೋಕ, ಮುಪ್ಪು ಮತ್ತು ಸಾವು. ಹಸುವೆ ನೀರಡಿಕೆಗಳನ್ನ ಗೆದ್ದವನು, ಇದು ಯೋಗದಿಂದ ಸಾಧ್ಯ. ಶೋಕ ಮೋಹ ಇದು ಜ್ಞಾನದಿಂದ ಅಥವಾ ಭಕ್ತಿಯಿಂದ, ಧ್ಯಾನ ಮಾರ್ಗದಿಂದ ಸಾಧ್ಯ. ಜರ ಮೃತ್ಯು ಇದು ಮುಪ್ಪು ಅನ್ನೋದು ಯೋಗಗಳಿಂದ ಸಾಧ್ಯ. ಸಾವನ್ನ ಗೆಲ್ಲುವಂತಹದ್ದು ಅನ್ನುವಂಥದ್ದು ಭಗವಂತನಿಗೆ ಮಾತ್ರ ಸಾಧ್ಯ. ಆದ್ರಿಂದ ನೀನು ಷಡೂರ್ಮಿಗಳನ್ನ ಗೆದ್ದುವಂಥವನು. ಶಾಂತಾಯ ಕೈವಲ್ಯ ಪತಯೇ. ಕೈವಲ್ಯ ಮೋಕ್ಷದ ಪತಿ ಅಂದ್ರೆ ಮೋಕ್ಷವನ್ನ ದಯಪಾಲಿಸುವಂಥವನು ನೀನು
ಅನ್ನೋ ಅರ್ಥದಲ್ಲಿ. ಹೀಗೆ ನಮಸ್ಕರಿಸಿ ಮುಂದುವರಿಸ್ತಾಳೆ ಕುಂತಿ. ಮನ್ಯೇ ತ್ವಾಂ ಕಾಲಮೀಶಾನಂ ಅನಾದಿ ನಿಧನಂ ವಿಭುಂ ಸಮಂ ಚರಂತಂ ಸರ್ವತ್ರ ಭೂತಾನಾಂ ಯನ್ಮಿತಃ ಕಲಿಃ. ತ್ವಾಂ ನಿನ್ನನ್ನು ನಾನು ಹೇಗೆ ಗ್ರಹಿಸ್ತೇನೆ ಅಂತ ಹೇಳಿದ್ರೆ, ತ್ವಾಂ ಕಾಲಂ ಈ ಕಾಲಚಕ್ರ ನಿನ್ನಿಂದಲೇ, ನೀನೇ ಕಾಲಚಕ್ರ ಎನ್ನುವುದಾಗಿ ಗ್ರಹಿಸ್ತೇನೆ. ಏನೇನು ಸುಖ ದುಃಖಗಳು ಜೀವನದಲ್ಲಿ ಬಂದೋಗಬೇಕೋ ಅವೆಲ್ಲವೂ ಬಂದು ಹೋಗೋದಕ್ಕೆ ನೀನೇ ಕಾರಣ. ಆದ್ರಿಂದ ನಿನ್ನನ್ನು ಕಾಲ ಎಂಬುದಾಗಿ ಗ್ರಹಿಸ್ತೇನೆ. ಮತ್ತು ಈಶಾನಂ ನೀನು ಎಲ್ಲದಕ್ಕೂ ಒಡೆಯನು, ನಮ್ಮನ್ನು ಆಳುವಂಥವನು. ಅನಾದಿ ನಿಧನಂ ಆದಿ ಅಂತ್ಯ ಇಲ್ಲದಂಥವನು, ಆದಿ ಅಂತ್ಯ ರಹಿತನಾಗಿರುವಂಥವನು. ವಿಭುಂ ಎಲ್ಲ ಕಡೆಯಲ್ಲೂ ವ್ಯಾಪಿಸಿರುವಂಥವನು. ಸಮಂ ಚರಂತಂ ಸರ್ವಭೂತಾನಾಂ ಸರ್ವತ್ರ ಎಲ್ಲರಲ್ಲಿಯೂ ನೀನು ಸಮವಾಗಿ ವರ್ತಿಸಿರುವಂಥವನು. ಸರ್ವತ್ರ ಭೂತಾನಾಂ ಯನ್ಮಿತಃ ಕಲಿಃ. ಪರಸ್ಪರ ಈ ಮನುಷ್ಯ ಲೋಕದಲ್ಲಿ ಅಥವಾ ನಾವು ಜೀವನದಲ್ಲಿ ನೋಡ್ತೇವೆ, ಪರಸ್ಪರ ಕಲಹದಲ್ಲಿ ಸೇರ್ಕೊಂಡಿರ್ತಾರಲ್ಲ, ಭಗವಂತನು ಎಲ್ಲರಲ್ಲಿಯೂ ಸಮಾನವಾಗಿ ವರ್ತಿಸುತ್ತಿದ್ದರೆ ಪರಸ್ಪರ ಯಾಕೆ ಅವ್ರ ಕಲಹದಲ್ಲಿರಬೇಕು? ಆದ್ರಿಂದ ಪರಸ್ಪರ ಕಲಹ ಮಾಡುವಂತಹದ್ದನ್ನ ಜನ ಏನು ಹೇಳ್ತಾರೆ, ಅದಕ್ಕೆ ನೀನೇ ಕಾರಣ ಅಂತ ಹೇಳ್ತಾರೆ. ಆದ್ರೆ ಅದು ತಪ್ಪು. ನೀನು ಎಲ್ಲರಲ್ಲಿಯೂ ಸಮಾನವಾಗಿಯೇನೆ ವರ್ತಿಸ್ತೀಯ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಈಗ ಎಲ್ಲರಲ್ಲಿಯೂ ಸಮಾನವಾಗಿ ಭಗವಂತ ಅನುಗ್ರಹ ಮಾಡಿದ್ರೆ, ವರ್ತಿಸಿದ್ರೆ ಜನರು ಯಾಕೆ ಜಗಳ ಆಡ್ತಾರೆ? ಒಬ್ರು ಈ ಕಲಹ ನಡೀತಾ ಇದೆ ಅಂತ ಹೇಳಿದ್ರೆ ಯಾವುದೋ ಒಂದು ತಪ್ಪು, ಒಂದು ಕಡೆ ತಪ್ಪು ಅಂತ ಇರ್ಬೇಕಲ್ಲ. ಆ ತಪ್ಪುನು ಭಗವಂತನೇ ಮಾಡಿಸಿದ ಹಾಗಾಗತ್ತಲ್ಲ. ಆದ್ರಿಂದ ಸರ್ವತ್ರ ಎಲ್ಲರಿಗೂ ಸಮಾನವಾಗಿ ನೀನು ವರ್ತಿಸ್ತೀಯ ಅಂತ ಒಂದ್ ಕಡೆ ಹೇಳಿ, ಪರಸ್ಪರ ಕಲಹ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಸ್ವವಿರುದ್ಧವಾಗ್ತದೆ. ಆದರೆ ಕುಂತಿ ಏನ್ ಹೇಳ್ತಾಳೆ, ಜನ ಪರಸ್ಪರ ಕಲಹ ಮಾಡಿಕೊಂಡ್ರು ಕೂಡ ನೀನು ಮಾತ್ರ ಎಲ್ಲರಲ್ಲಿಯೂ ಸಮಾನವಾಗಿಯೇ ವ್ಯವಹರಿಸ್ತೀಯ ಅಂತ ಹೇಳಿದ್ರೆ ಇದರ ಅರ್ಥ ಏನು, ಇದಕ್ಕೆ ವಿವರಣೆ ಹೇಗೆ ಅಂತ ಹೇಳಿದ್ರೆ ಅದು ಮುಂದಿನ ಶ್ಲೋಕದಲ್ಲಿ ನಾವು ನೋಡ್ತೇವೆ. ನವೇದ ಕಶ್ಚಿತ್ ಭಗವಂಶ್ಚಿಕೇಶಿತಂ ತವೇಹ ಮಾನಸ್ಯ ನೃಣಾಂ ವಿಡಂಬನಂ ನಯಸ್ಯ ಕಶ್ಚಿತ್ ದಯಿತೋಸ್ತಿ ಕರ್ಹಿಚಿತ್ ದ್ವೇಷಸ್ಯ ಯಸ್ಮಿನ್ ವಿಷಮಾಮತಿ ನೃಣಾಂ. ನಯಸ್ಯ ಕಶ್ಚಿತ್ ದಯಿತೋ ಅಸ್ತಿ, ನಿನಗೆ ಯಾರೂ ಬಂಧುಗಳು ಅಂತಿಲ್ಲ, ಯಾರೂ ದ್ವೇಷಗಳು ಅಂತೂ ಇಲ್ಲ. ನೀನು ಅವರವರ ಭಾವನೆಗೆ ತಕ್ಕಂತೆ ನೀನು ಅವರಿಗೆ ವರ್ತನೆ ಕೊಡ್ತೀಯ. ಯದ್ಭಾವಂ ತದ್ಭವತಿ ಅಂತ ಹೇಳಿ. ನಿನಗೆ ನ ಕಶ್ಯ ಕಶ್ಚಿತ್ ದಯಿತೋ ಅಸ್ತಿ, ತುಂಬಾ ಹತ್ತಿರದವರು ಬೇಕಾದವರು ಅನ್ನುವಂಥವ್ರು ಯಾರೂ ಇಲ್ಲ. ನ ದ್ವೇಷ್ಯ ಕರ್ಹಿಚಿತ್, ಯಾರು ನಿನಗೆ ಭಗವಂತನ ದ್ವೇಷಿ ಅಂತ ಯಾರನ್ನು ನೀನು ದ್ವೇಷಿಯಾಗಿ ನೋಡುವಂಥವನಲ್ಲ. ಆದ್ರಿಂದ ಹೀಗಿರುವಾಗ ವಿಷಮ ಮತಿನೃಣಂ, ನಿನಗೆ ಯಾರಲ್ಲಿಯೂ ವಿಷಮವಾದ ಬುದ್ಧಿ ಅಂತ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಿನಗೆ ಬಂಧುಗಳು ಅಂತೂ ಇಲ್ಲ, ದ್ವೇಷಿಗಳು ಅಂತೂ ಇಲ್ಲ. ಇದರಲ್ಲಿ ಯಾವ್ದಾದ್ರೂ ಇದ್ರೆ ಅವರಲ್ಲಿ ಬಂಧುಗಳು ಅಂತ ಹೇಳಿದ್ರೆ ಅವರಿಗೆ ಒಂದು ರೀತಿ ನೋಡೋದು, ದ್ವೇಷರು ಅಂತ ಶತ್ರುಗಳು ಅಂತಿದ್ರೆ ಅವ್ರಿಗೆ ಇನ್ನೊಂದು ರೀತಿ ನೋಡೋದು ಅನ್ನುವಂತಹದ್ದು ಬರುತ್ತೆ. ಆದ್ರೆ ನಿನಗೆ ಬಂಧುಗಳು ಇಲ್ಲ, ದ್ವೇಷಿಗಳು ಶತ್ರುಗಳು ಇಲ್ಲ. ಆದ್ರಿಂದ ನಿನಗೆ ವಿಷಮ ದೃಷ್ಟಿ, ವಿಷಮ ಬುದ್ಧಿ ಅನ್ನುವಂತಹದ್ದು ಇಲ್ಲವೇ ಇಲ್ಲ. ಆದ್ರೆ ನ ಕಶ್ಚಿತ್ ಭಗವಂಶ್ಚಿಕೀರ್ಷಿತಂ, ನೀನು ಮಾಡುವಂತಹ ಕರ್ಮಗಳನ್ನ ಜನರು ಮೂಢರಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವ್ರೇನ್ ಹೇಳ್ತಾರೆ, ಯಾರ ಭಾವನೆಯಿಂದ ಯಾವ ಭಾವನೆಯಿಂದ ಭಕ್ತನು ಭಗವಂತನನ್ನ ಕಾಣ್ತಾನೆಯೋ ನೀನು ಹಾಗೆಯೇ ಅವರಲ್ಲಿ ವರ್ತಿಸ್ತೀಯ. ಆದರೆ ಜನ ಏನ್ ತಿಳ್ಕೊಳ್ತಾರೆ, ಒಬ್ರಿಗೆ ವರ ಕೊಡ್ತಾನೆ, ಒಬ್ರಿಗೆ ಇದು ಈಗ ಯುದ್ಧದಲ್ಲಿಯೇ ನೋಡಿ, ರಾಕ್ಷಸರನ್ನ ಸಂಹಾರ ಮಾಡ್ತಾನೆ, ಋಷಿ ಮುನಿಗಳನ್ನ ರಕ್ಷಣೆ ಮಾಡ್ತಾನೆ. ಯಾಕೆ ಇಬ್ಬರಲ್ಲಿ ಸಮಾನವಾಗಿ ವರ್ತನೆ ಮಾಡಬೇಕು ಅಂತ ಹೇಳಿದ್ರೆ ಹಾಗಲ್ಲ. ಯಾರು ಭಗವಂತನಲ್ಲಿ ಯಾವ ಭಾವನೆಯಿಂದ ವರ್ತಿಸ್ತಾರೆ, ರಾಕ್ಷಸರು ತಪಸ್ಸನ್ನ ಮಾಡಿದ್ದುಂಟು, ಮಾಡಿ ತಪಶ್ಚರ್ಯ ಮಾಡಿ ಪಡೆದುಕೊಂಡಿದ್ದೇನೋದು ಪುನಃ ಅವರು ಹಿಂಸೆಯನ್ನ ಕೇಳ್ಕೊಂಡ್ರು, ಇನ್ನೊಬ್ಬರಿಗೆ ಹಿಂಸೆಯನ್ನ ಕೇಳ್ಕೊಂಡ್ರು, ತಾನೇ ಭಗವಂತನಿಗಿಂತಲೂ ಎತ್ತರವಾಗುವಂತಹದ್ದನ್ನ ಕೇಳ್ಕೊಂಡ್ರು. ಅದೆಲ್ಲವನ್ನು ಕೇಳ್ಕೊಂಡಿರೋದ್ರಿಂದ ಅವರಿಗೆ ಅದೇ ರೀತಿಯಲ್ಲಿಯೇ ವರ್ತನೆ ಮಾಡುವಂತಹದ್ದು. ಆದ್ರಿಂದ ನೀನು
ನಿನಗೆ ಹತ್ತಿರದವರು, ದೂರದವರು, ಸಂಬಂಧಿಕರು ಅಥವಾ ಸಂಬಂಧಿಕರು ಇಲ್ಲದೆ ಇರುವವರು, ಪ್ರೀತಿ ಪಾತ್ರರು, ಶತ್ರುಗಳು ಅನ್ನುವಂತಹದ್ದು ಯಾವುದೂ ಇಲ್ಲ. ಹಾಗೆ ನೋಡಿದ್ರೆ ನಿನಗೆ ಪ್ರೀತಿ ಪಾತ್ರರು ಅಂತ ಹೇಳಿದ್ರೆ ನಿನ್ನ ಭಕ್ತರೇ ನಿನಗೆ ಪ್ರೀತಿ ಪಾತ್ರರು. ಯಾಕೆ ಅಂದ್ರೆ ಅವರ ವ್ಯವಹಾರ ನಿನ್ನ ಕಡೆ, ಅವರ ವ್ಯವಹಾರ ಹಾಗಿರುತ್ತದೆ. ಅವರು ಪ್ರೀತಿ ತೋರಿಸ್ತಾರೆ, ಆದ್ರಿಂದ ನೀನು ಅವರಿಗೆ ಪ್ರೀತಿ. ಯಾರು ನಿನಗೆ ಹಿಂಸೆ ತೋರಿಸ್ತಾರೆ, ಆದ್ರಿಂದ ನೀನು ಅವರಿಗೆ ಹಿಂಸೆ. ಈ ರೀತಿಯಾಗಿರುವಂತಹದ್ದು. ಜನ ಇದನ್ನು ಅರ್ಥ ಮಾಡ್ಕೊಳ್ಳೋದೇನೆ ನಿನ್ನ ಮೇಲೆ ನೀನು ರಾಕ್ಷಸರಿಗೆ ಅಂದ್ರೆ ರಾಕ್ಷಸರಿಗೆ ಒಂಥರ, ದೇವತೆಗಳಿಗೆ ಒಂಥರ ವ್ಯವಹಾರ ಮಾಡ್ತೀಯ, ನೀನು ಮನುಷ್ಯರಿಗೆ ಒಂಥರ ವ್ಯವಹಾರ ಮಾಡ್ತೀಯ ಅಂತ ಹೇಳ್ತಾರೆ. ಅದು ಸುಳ್ಳು, ಅದು ತಪ್ಪು ಎನ್ನುವಂತಹ ಮಾತನ್ನ ಕುಂತಿ ಹೇಳ್ತಾಳೆ. ಜನ್ಮ ಕರ್ಮ ಚ ವಿಶ್ವಾತ್ಮನ್ ಅಜಸ್ಯಾಕರ್ತುರಾತ್ಮನಃ ತಿರ್ಯಂಗ್ ನರರ್ಷಿಯಾದಸ್ಸು ತದತ್ಯಂತ ವಿಡಂಬನಂ. ನೀನು ನಿನ್ನ ಕರ್ಮಗಳನ್ನ ಮಾಡೋದಕ್ಕೆ, ನಿನ್ನ ಲೀಲೆಗಳನ್ನ ಮಾಡೋದಕ್ಕೆ ಜನ್ಮ ಕರ್ಮ, ನಿನ್ನ ಜನ್ಮ ಮತ್ತು ಕರ್ಮಗಳನ್ನ ಪಡ್ಕೊಳ್ತೀಯ. ಜನ್ಮ ಪಡ್ಕೊಳ್ತೀಯ, ಆಮೇಲೆ ಆ ಜನ್ಮಕ್ಕೆ ತಕ್ಕಂತೆ ಕರ್ಮಗಳನ್ನ ಮಾಡ್ತೀಯ. ಆದ್ರೆ ನೀನು ಸ್ವಭಾವದಲ್ಲಿ ಹೇಗಿದ್ದೀಯಾ? ಅಜಸ್ಯ, ನೀನು ಅಜನಾಗಿದ್ದೀಯ. ಅಜ ಅಂದ್ರೆ ನ ಜನ್ಮ ಯಸ್ಯ ಸಹ ಅಜಃ, ಹುಟ್ಟು ಇಲ್ಲದೆ ಇರುವವನು. ನೋಡಿ ಮಜಾ ಹೇಗಿದೆ. ಅಜಾಯಮಾನೋ ಬಹುಧಾ ವಿಜಾಯತೆ. ಹುಟ್ಟೇ ಇಲ್ಲದವನು ಮೇಲಿದ ಮೇಲೆ ಹುಟ್ಟುತ್ತಾನೇ ಇರ್ತಾನೆ ಅಂತ. ಅಜಾಯಮಾನೋ, ಹುಟ್ಟು ಇಲ್ಲದವನು. ನೀನು ಮತ್ತೆ ಮತ್ತೆ ದಶಾವತಾರಗಳು ಇವೆ, 24 ಅವತಾರಗಳು ಇವೆ. ಆ ಎಲ್ಲ ಅವತಾರಗಳನ್ನು ಪಡ್ಕೊಂಡಿದೀಯಲ್ಲ, ಮತ್ತು ಆ ಅವತಾರಕ್ಕೆ ತಕ್ಕಂತೆ ಕರ್ಮಗಳನ್ನು ಮಾಡ್ತಾ ಇದೆಯಲ್ಲ, ಇದನ್ನ ಹೇಗೆ ಪಡ್ಕೊಂಡಿದೀಯಾ? ತಿರ್ಯಂಗ್ ನರರ್ಷಿಯಾದಸ್ಸು. ತಿರ್ಯಕ್ ಜಾತಿ ಜಂತುಗಳಲ್ಲಿ, ತಿರ್ಯಕ್ ಜಾತಿ ಜಂತುಗಳಲ್ಲಿ ಅಂದ್ರೆ ಪ್ರಾಣಿಗಳಲ್ಲಿ, ವರಾಹ ಅವತಾರ ಇತ್ಯಾದಿ. ಆಮೇಲೆ ನರ ಮನುಷ್ಯರಲ್ಲಿ, ರಾಮ, ಕೃಷ್ಣ ಇತ್ಯಾದಿಗಳು. ಋಷಿಗಳಲ್ಲಿ, ಋಷಿಯ ರೂಪದಲ್ಲಿ ಅವತಾರ ತಾಳಿರುವಂಥ ವ್ಯಾಸ ಮಹರ್ಷಿ, ನಾರದ ಮಹರ್ಷಿ, ದೇವರ್ಷಿ ಇತ್ಯಾದಿ. ಮತ್ತು ಯಾದಸ್ಸು, ನೀರಿನಲ್ಲಿ ಜಲಚರಗಳಾಗಿ ಮತ್ಸ್ಯಾವತಾರ, ಕೂರ್ಮಾವತಾರ ಇತ್ಯಾದಿ. ಹೀಗೆ ಎಲ್ಲ ಬೇರೆ ಬೇರೆ ಯೋನಿಗಳಲ್ಲಿ ಅವತಾರ ತಾಳ್ತಿಯಲ್ಲ, ಹುಟ್ಟೇ ಇಲ್ಲದವನ ಅವತಾರ ತಾಳ್ತಿಯಲ್ಲ, ತದ್ ಅತ್ಯಂತ ವಿಡಂಬನಂ, ಅದು ಬಹಳ ಆಶ್ಚರ್ಯವಾಗಿದೆ ಅಂತ ಇಲ್ಲಿ ಹೇಳ್ತಾನೆ. ನಿನಗೆ ನಿಜವಾಗ್ಲೂ ಸ್ವತಃ ನೀನು ಅಜನು, ಹುಟ್ಟೇ ಇಲ್ಲದವನು, ಆದ್ರೂ ನೀನು ಇಷ್ಟೊಂದೆಲ್ಲ ಅವತಾರವನ್ನು ತಾಳ್ತಿಯಲ್ಲ, ಯಾತಕ್ಕೋಸ್ಕರ? ಅದನ್ನ ಮುಂದೆ ಹೇಳ್ತಾರೆ, ಮೇಲಿನ ಮೇಲಿನ ಹೇಳ್ತಾರೆ. ಏನದು ಅಂದ್ರೆ ಭಕ್ತರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ, ಭೂಮಿಯ ಭಾರವನ್ನ ಕಡಿಮೆ ಮಾಡೋದಕ್ಕೋಸ್ಕರ ಅನ್ನುವಂತಹದ್ದು ಮುಂದೆ ಮುಂದಿನ ಶ್ಲೋಕದಲ್ಲಿ ಬರ್ತದೆ. ನೀನು ಇಷ್ಟೊಂದು ಅವತಾರಗಳನ್ನು ಎತ್ತಾ ಇದೀಯ ರಕ್ಷಣೆಗೋಸ್ಕರ ಅಂತ ಹೇಳ್ತಾ ಈಗ ಇನ್ನೊಂದು ಘಟನೆಯನ್ನ ಸ್ಮರಣೆ ಮಾಡ್ತಾಳೆ. ಇಲ್ಲಿ ಕುಂತಿ ಭಗವಂತನ ಆಶ್ಚರ್ಯ ಗುಣಗಳನ್ನ ವರ್ಣಿಸ್ತಾ ಇದ್ದಾಳೆ. ನೀನು ಅಜನಾಗಿದ್ದು ಇಷ್ಟೊಂದು ಅವತಾರಗಳನ್ನು ಪಡ್ತೀಯಲ್ಲ, ಅದೆಷ್ಟು ಆಶ್ಚರ್ಯ. ಒಂದು ಇನ್ನೊಂದು ಆಶ್ಚರ್ಯ ನೋಡಿ, ನಿನ್ನನ್ನ ನೋಡಿ ಭಯಗಳಿಗಿಂತ ಶ್ರೇಷ್ಠ ಭಯಗಳಲ್ಲಿಯೇ ಬಹಳ ಶ್ರೇಷ್ಠ ಭಯವಾಗಿರುವಂತಹ ಮೃತ್ಯು ಭಯ, ಆ ಮೃತ್ಯುವೇ ನಿನ್ನನ್ನು ನೋಡಿ ಹೆದರುತ್ತದೆ. ಆದ್ರೆ ಅಂತಹ ನೀನು ಬಹಳ ಹೆದರ್ಕೊಂಡು ಕಣ್ಣು ಅರ್ಧ ಮುಚ್ಚಿ ತಲೆ ಕೆಳಗೆ ಹಾಕಿ ಒಂದು ಆಶ್ಚರ್ಯಚಕಿತನಾಗಿ ನಿಂತಿದ್ದೀಯಲ್ಲ, ಅದೆಷ್ಟು ಆಶ್ಚರ್ಯ ಅಂತ ಹೇಳ್ತ. ಯಾವಾಗ ಇವನು ಭಯಗೊಂಡಿದ್ದ? ಯಾವಾಗ ಕಣ್ಣುಗಳನ್ನು ಅರ್ಧ ಮುಚ್ಚಿ ತಲೆ ತಗ್ಗಿಸಿ ನಿಂತಿದ್ದ ಅಂತ ಕೇಳಿದ್ರೆ ಆ ಘಟನೆಯನ್ನ ಇಲ್ಲಿ ನೆನಪಿಸ್ಕೊಳ್ತಾಳೆ. ಗೋಪ್ಯಾದದೇ ತ್ವಯಿ ಕೃತಾಗಸಿದಾಮ ತಾವತ್ ಯಾತೆ ದಶಾಶ್ರು ಕಲಿಲಾಂಜನ ಸಂಭ್ರಮಾಕ್ಷಂ ವಕ್ತ್ರಂ ನಿನೀಯ ಭಯ ಭಾವನೆಯ ಸ್ಥಿತಸ್ಯ ಸಾಮಾಂ ವಿಮೋಹಯತಿ ಭೀರಪಿ ಯದ್ಭಿಭೇತಿ. ಆ ಒಂದು ಚಿತ್ರ ನನಗೆ ಬಹಳ ಮೋಹವನ್ನು ಉಂಟು ಮಾಡ್ತದೆ, ಭ್ರಮೆಯನ್ನುಂಟು ಮಾಡ್ತದೆ. ಇದೆಷ್ಟು ಆಶ್ಚರ್ಯ ಇದು ಅಂತ. ಎಂತಹ ಚಿತ್ರ ಅದು? ಗೋಪ್ಯಾದದೇ ತ್ವಯಿ ಕೃತಾಗಸಿ ಧಾಮ. ಯಾವಾಗ ಗೋಪಿ, ಯಾ ಗೋಪಿ ಅವಳು? ಯಶೋದ. ಆ ಯಶೋದೆಯು ತ್ವಯಿ ಕೃತಾಗಸಿ, ನಿನ್ನನ್ನ ನೀನೇನಾದ್ರೂ ಒಂದು ಕೆಟ್ಟ ಕೆಲಸ, ತಪ್ಪು ಕೆಲಸ ಅಂದ್ರೆ ಈ ಪುಟ್ಟ ಮಕ್ಕಳು ಮಾಡ್ತಾರಲ್ಲ ಆ ಕೆಲಸಗಳನ್ನ ಮಾಡಿದಾಗ ದಾಮ, ಹಗ್ಗವನ್ನ ಹಿಡಿದುಕೊಂಡು ನಿನ್ನನ್ನು ಕಟ್ಟಿ ಹಾಕಬೇಕು ಅಂತ ಹೇಳಿ ಬಂದಲ್ಲ ಆ ಗೋಪಿ,
ಆ ಬಂದಾಗ ತೇ ನಿನ್ನ ದಶಾ, ನಿನ್ನ ಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ಅಶ್ರು ಕಲಿಲಾಂಜನ ಸಂಭ್ರಮಾಕ್ಷಂ. ಅಶ್ರು ಕಣ್ಣೀರು, ಅಶ್ರು ಕಲಿಲ ಕಣ್ಣೀರಿನ ಹನಿ. ಆ ಹನಿ ಕಣ್ಣಿಂದ ಬರುವಾಗ ಅಂಜನ ಸಂಭ್ರಮಾಕ್ಷಂ, ನಿನಗೆ ಹಚ್ಚಿರುವಂತಹ ಕಾಡಿಗೆಯೂ ಕೂಡ ಕರಗಿ ಆ ನೀರಿನ ಜೊತೆಗೆ ಕಡಗಿ ಕೆಳಗಡೆ ಬರ್ತಾ ಇರುವಂತಹದ್ದು. ಸಂಭ್ರಮ, ಗಾಬರಿಗೊಂಡಿದ್ದೀಯ ನೀನು. ವಕ್ತ್ರಂ ನಿನೀಯ, ಮುಖವನ್ನ ಅಂತಹ ಕಣ್ಣೀರಿನಿಂದ ಕೂಡಿದ ಕಾಡಿಗೆಯೂ ಕರಗಿ ಬರುವಂತಹ ಭಯಗೊಂಡಿರುವಂತಹ ಆ ವಕ್ತ್ರಂ ನಿನಿ ಅಂತಹ ಮುಖ ತೆಗೆದುಕೊಂಡು ಭಯ ಭಾವನೆಯ, ಭಯದ ಭಾವನೆ ಮುಖದ ಮೇಲೆ ಎದ್ದು ಕಾಣ್ತಾ ಇರುವಂತಹದ್ದು. ಅಂಥ ಸ್ಥಿತಿಯಲ್ಲಿರುವಂತಹದ್ದು ನೋಡಿದೆಯಲ್ಲ, ಎಂಥವ್ ನೀನು. ಭೀರಪಿಯದ್ ಬಿಬೇತಿ, ಭಯವೇ ನಿನ್ನಿಂದ ಹೆದರಿ ಓಡಿ ಹೋಗ್ತದೆ, ನಿನಗೆ ಹೆದರ್ತದೆ, ಭಯವೇ ನಿನಗೆ ಹೆದರ್ತದೆ. ಅಂಥವನು ನೀನು ಹೀಗೆ ಆ ಭಯಭಾವನೆಯಿಂದ ಕೂತಿದ್ದೀಯಲ್ಲ. ಆ ಯಶೋದೆಯ ಹಗ್ಗ ತೆಗೆದುಕೊಂಡು ಬಂದಾಗ, ನಿನ್ನನ್ನು ಕಟ್ಟಿ ಹಾಕಬೇಕು ಅಂತ ಹೇಳಿ ಹಗ್ಗ ತೆಗೆದುಕೊಂಡು ಬಂದಾಗ ಆ ನಿನ್ನ ಮುಖ ಏನಿದೆಯಲ್ಲ, ನನಗೆ ಬಹಳ ವಿಮೋಹಯತಿ, ನನಗೆ ಬಹಳ ಭ್ರಮೆಯನ್ನುಂಟು ಮಾಡ್ತದೆ. ಸ್ಥಿತಸ್ಯ ಸಾಮಾಂ ವಿಮೋಹಯತಿ ಸಾ ದಶ, ಆ ಸ್ಥಿತಿ ನನಗೆ ವಿಮೋಹಯತಿ, ಮೋಹವನ್ನುಂಟು ಮಾಡ್ತದೆ ಹೇಳ್ತಾ ಈ ನಿನ್ನ ಅವತಾರದ ಬಗ್ಗೆ ಅನೇಕ, ನಿನ್ನ ಅವತಾರ ಎತ್ತೋದೇ ಮೊದಲನೇ ಆಶ್ಚರ್ಯ. ನೀನು ಯಾಕೆ ಅಂದ್ರೆ ಅಜನು, ಹುಟ್ಟೇ ಇಲ್ಲದವನು, ಆದ್ರೆ ಹುಟ್ಟುತ್ತಾ ಇರ್ತೀಯ, ಅದೇ ಆಶ್ಚರ್ಯ. ಅಂಥವನು ನೀನು ಅವತಾರ ಪಡೆಯೋದಕ್ಕೆ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿ ಕಾರಣ ಹೇಳ್ತಾರೆ. ಯಾರ್ಯಾರು ಏನೇನ್ ಕಾರಣಗಳನ್ನು ಹೇಳ್ತಾರೆ ಅದನ್ನ ಇಲ್ಲಿ ಕುಂತಿ ಪಟ್ಟಿ ಮಾಡ್ತಾಳೆ. ಕೇಚಿದಾಹುರಜಂ ಜಾತಂ ಪುಣ್ಯ ಶ್ಲೋಕಸ್ಯ ಕೀರ್ತಯೇ ಯದೋ ಪ್ರಿಯಸ್ಯಾನ್ವವಾಯೇ ಮಲಯಸ್ಸೇವ ಚಂದನಂ. ಯಾವ ರೀತಿ ಚಂದನ ವೃಕ್ಷ ಮಲಯ ಪರ್ವತಗಳ ಕೀರ್ತಿಯನ್ನ ಹಬ್ಬಿಸುತ್ತೋ, ಕೀರ್ತಿಯನ್ನ ವೃದ್ಧಿ ಮಾಡ್ತೋ, ಹಾಗೆ ವೃಷ್ಣೀಕುಲದ ಅಥವಾ ಯದುಕುಲದ ಕೀರ್ತಿಯನ್ನ ನೀನು ಹಬ್ಬಿಸಲು ಹುಟ್ಟಿದ್ದೀಯಾ ಅಂತ ಒಂದು. ಇನ್ನೊಂದು ಪುಣ್ಯ ಶ್ಲೋಕಸ್ಯ ಅಂದ್ರೆ ಧರ್ಮರಾಜನ, ಪಾಂಡವರ ರಾಜನಾಗಿರುವಂತಹ ಧರ್ಮರಾಜನ ಕೀರ್ತಿಯನ್ನ ಹಬ್ಬಿಸ್ಲಿಕ್ಕೆ ನೀನು ಅವತಾರ ಮಾಡಿದ್ದೀಯಾ ಅಂತ ಕೆಲವರು ಹೇಳ್ತಾರೆ. ಕೇಚಿದಾಹುಹು ಅಪರೇ ವಸುದೇವಸ್ಯ ದೇವಕ್ಯಾಂ ಯಾಚಿತೋಭ್ಯಗಾತ್ ಅಜಸ್ತಮಸ್ಯ ಕ್ಷೇಮಾಯ ವಧಾಯ ಚ ಸುರದ್ವಿಷಾಂ. ಇನ್ನು ಕೆಲವರು ಏನ್ ಹೇಳ್ತಾರೆ, ವಸುದೇವಸ್ಯ ದೇವಕ್ಯಾಂ ಯಾಚಿತಃ, ನೀನು ಪ್ರಾರ್ಥಿಸಲ್ಪಟ್ಟವನಾಗಿ, ಬೇಡಿಕೊಳ್ಳಲ್ಪಟ್ಟವನಾಗಿ ವಸುದೇವನಿಂದ ದೇವಕಿಯಲ್ಲಿ ಹುಟ್ಟಿದಂಥವನು ನೀನು. ಯಾತಕ್ಕಾಗಿ? ಅಸ್ಯ ಕ್ಷೇಮಾಯ, ಅವರ ಕ್ಷೇಮಕ್ಕೋಸ್ಕರವಾಗಿ, ಮತ್ತು ವಧಾಯ ಚ ಸುರದ್ವಿಷಾಂ, ದೇವತೆಗಳ ದ್ವೇಷಿಯಾಗಿರುವಂತಹ ಕಂಸನನ್ನ, ರಾಕ್ಷಸರನ್ನ, ಕಂಸ ಒಬ್ಬನೇ ಅಲ್ಲ, ಬೇರೆ ಬೇರೆ ಎಲ್ಲ ರಾಕ್ಷಸರು ಬಹುವಚನದಲ್ಲಿರೋದ್ರಿಂದ ದೇವತೆಗಳ ದ್ವೇಷಿ ಯಾರು? ರಾಕ್ಷಸರು. ರಾಕ್ಷಸರ ಸಂಹಾರಕ್ಕೋಸ್ಕರವಾಗಿ ನೀನು ವಸುದೇವ ಮತ್ತು ದೇವಕಿಯರಲ್ಲಿ ಪ್ರಾರ್ಥಿಸಲ್ಪಟ್ಟವನಾಗಿ, ಅಂದರೆ ನೀನು ನಮ್ಮ ಉದರದಲ್ಲಿ ಹುಟ್ಟಬೇಕು ಎಂಬುದಾಗಿ ಕೇಳಲ್ಪಟ್ಟವನಾಗಿ, ಅವರ ಸುಖಕ್ಕೂ ಅವರ ಕ್ಷೇಮಕ್ಕಾಗಿ ಮತ್ತು ರಾಕ್ಷಸರ ಸಂಹಾರಕ್ಕಾಗಿ ನೀನು ಹುಟ್ಟಿದಂಥವನು ಅನ್ನುವಂತಹದ್ದು ಎರಡನೇ ಕಾರಣ. ಇನ್ ಕೆಲವೊಬ್ರು ಏನ್ ಹೇಳ್ತಾರೆ, ಭಾರಾವತರಣಾಯಾನ್ಯೇ ಭುವೋ ನಾವ ಇವೋ ದಧೌ ಸೀದಂತ್ಯ ಭೂರಿ ಭಾರೇಣ ಜಾತೋ ಹ್ಯಾತ್ಮಭುವಾರ್ಥಿತಃ. ಭೂಮಿ ಈ ಸಮುದ್ರದಲ್ಲಿ, ಭವಸಾಗರದಲ್ಲಿ ಭೂಮಿ ಎನ್ನುವಂತಹದ್ದು ಹಾಗೆ ಭಾರ ಹೆಚ್ಚಿಗೆ ಆದ ಮೇಲೆ ದೋಣಿ ಮುಳುಗುತ್ತದೆಯೋ, ಹಾಗೆ ಪಾಪಿಗಳಿಂದ ಕೂಡಿಕೊಂಡು ಭೂಮಿಯ ಭಾರ ಹೆಚ್ಚಾಗಿ ಆ ಭೂಮಿ ಭವಸಾಗರದಲ್ಲಿ ಮುಳುಗುತ್ತಾ ಇತ್ತೇನೋ, ಆ ಸಂದರ್ಭದಲ್ಲಿ ನೀನು ಭೂಮಿಯ ಭಾರವನ್ನ ಕಡಿಮೆ ಮಾಡೋದಕ್ಕೋಸ್ಕರವಾಗಿ ಭಾರಾವತರಣಾಯ, ಆ ಭಾರವನ್ನ ಇಳಿಸುವುದಕ್ಕೋಸ್ಕರವಾಗಿ ನೀನು ಅವತಾರ ಮಾಡಿದೆ ಎನ್ನುವಂಥದ್ದು ಇನ್ನು ಕೆಲವರು ಹೇಳ್ತಾರೆ. ಈ ಪ್ರಕಾರ ಭಗವಂತನ ಅವತಾರದ ಕಾರಣಗಳನ್ನ ಇಲ್ಲಿ ತಿಳಿಸ್ತಾರೆ. ಕೃಷ್ಣಾಷ್ಟಮಿ ದಿವಸ ಶ್ರೀ ಕೃಷ್ಣನಿಗೆ ಪೂಜೆ ಆದಿಗಳನ್ನು ಮಾಡಿ ಅರ್ಘ್ಯ ಸಲ್ಲಿಸ್ತೀವಲ್ವಾ, ಆ ಅರ್ಘ್ಯದಲ್ಲಿ ಏನ್ ಹೇಳ್ತೇವೆ, ಜಾತಃ ಕಂಸವಧಾರ್ಥಾಯ ಭೂಭಾರೋತ್ತಾರಣಾಯ ಚ ಅಂತ. ಯಾಕೆ ಹುಟ್ಟಿದೀಯ ನೀನು? ಕಂಸವಧಾರ್ಥಾಯ, ಕಂಸನಿಗೆ ವಧ ಮಾಡೋದು ಒಂದು ಉದ್ದೇಶ. ಇನ್ನೊಂದೇನು? ಭೂಭಾರೋತ್ತಾರಣಾಯ ಚ, ಭೂಮಿಯ ಭಾರವನ್ನ ಇಳಿಸುವುದಕ್ಕೋಸ್ಕರ. ಉತ್ತಾರಣ ಅಂದ್ರೆ ಕೆಳಗಿಳಿಸೋದು, ಭೂಮಿಯ ಭಾರವನ್ನ ಕೆಳಗಿಳಿಸುವುದು. ಭೂಮಿಗೆ ಯಾವಾಗ ಭಾರ ಆಗುತ್ತದೆ? ಪಾಪ ಹೆಚ್ಚಿಗೆ ಆದಾಗ ಭೂಮಿಗೆ ಭಾರವಾಗ್ತದೆ.
ಪಾಪ ಯಾವಾಗ ಹೆಚ್ಚಿಗೆ ಆಗ್ತದೆ? ರಾಕ್ಷಸರು ಹೆಚ್ಚಿಗೆ ಆದಾಗ ಅನ್ನೋದು ಅರ್ಥದಲ್ಲಿ. ಆದ್ದರಿಂದ ರಾಕ್ಷಸರ ಸಂಹಾರ ಮಾಡುವುದರ ಮೂಲಕ ಪಾಪ ಭೂಮಿಯ ಭಾರವನ್ನ ಕಡಿಮೆ ಮಾಡೋದಕ್ಕೋಸ್ಕರವಾಗಿ ನೀನು ಹುಟ್ಟಿದಂಥವನು ಅನ್ನುವಂಥದ್ದು ಇಲ್ಲಿ ಹೇಳ್ತಾರೆ. ಭವೇಸ್ಮಿನ್ ಕ್ಲಿಶ್ಯಮಾನಾನಾಂ ಅವಿದ್ಯಾ ಕಾಮ ಕರ್ಮಭಿಃ ಶ್ರವಣ ಸ್ಮರಣಾರ್ಹಾಣಿ ಕರಿಷ್ಯನ್ನಿತಿ ಕೇಚನ. ಇನ್ ಕೆಲವೊಬ್ರು ನೀನು ಯಾಕೆ ಅವತಾರ ಮಾಡಿದಿ ಅಂತ ಹೇಳಿದ್ರೆ, ಇನ್ ಕೆಲವರು ಏನ್ ಹೇಳ್ತಾರೆ, ಭವೇಸ್ಮಿನ್ ಈ ಭವಸಾಗರದಲ್ಲಿ ಅಥವಾ ಈ ಲೋಕದಲ್ಲಿ ಕ್ಲಿಶ್ಯಮಾನಾನಾಂ ಕಷ್ಟದಲ್ಲಿರುವಂಥವರು ಯಾತಕ್ಕೆ ಕಷ್ಟದಲ್ಲಿದ್ದಾರೆ? ಅವಿದ್ಯಾ ಕಾಮ ಕರ್ಮಭಿಃ. ನೋಡಿ ಮತ್ತೆ ವೇದಾಂತ ಬಂತು. ವೇದಾಂತದಲ್ಲಿ ನಾವು ಸಂಸಾರ ಸಾಗರದಲ್ಲಿ ಸಿಕ್ಕಾಕೋದಕ್ಕೆ ಮೂಲ ಕಾರಣ ಯಾವುದು ಅಂತ ಹೇಳಿದ್ರೆ ಅವಿದ್ಯಾ ಅಂತಲೇನೆ ಹೇಳ್ತಾರೆ ಶಂಕರ ಭಗವತ್ಪಾದರು. ಆದ್ರಿಂದ ಮೋಕ್ಷಕ್ಕೆ ಡೆಫಿನೇಷನ್ ಏನ್ ಕೊಡ್ತಾರೆ ಶಂಕರ ಭಗವತ್ಪಾದರು? ಅವಿದ್ಯಾ ಕಾಮ ನಿವೃತ್ತೌ ಸ್ವಾತ್ಮನ್ಯವಸ್ಥಾನಂ ಪರಂ ಪ್ರಾಪ್ತಿ ಅಂತೇಳಿ. ಅವಿದ್ಯಾ ಕಾಮ ನಿವೃತ್ತಿ ಆದ್ರೆ ಮುಂಚೆ ಅವಿದ್ಯೆ, ಆ ಅವಿದ್ಯೆಯಿಂದ ಕಾಮ, ಆ ಕಾಮವನ್ನು ಈಡೇರಿಸಿಕೊಳ್ಳಲು ಕರ್ಮ, ಆ ಕರ್ಮ ಮಾಡಿದ ತಕ್ಷಣ ಕರ್ಮದ ಫಲ ಅನುಭವಿಸುವಲು ಮತ್ತೆ ಜನ್ಮ, ಮತ್ತೆ ಕರ್ಮ, ಮತ್ತೆ ಜನ್ಮ. ಹೀಗೆ ಈ ಜನನ ಮರಣ ಚಕ್ರಗಳ ಮೂಲ ಕಾರಣ ಯಾವುದು ಅಂತ ಹೇಳಿದ್ರೆ ಅದು ಅವಿದ್ಯಾ ಎಂಬುದಾಗಿ ಶಂಕರ ಭಗವತ್ಪಾದರು ಹೇಳ್ತಾರೆ. ಅದೇ ಮಾತನ್ನ ಉಪನಿಷತ್ತು ಹೇಳುತ್ತೆ, ಅದೇ ಮಾತನ್ನ ಶ್ರೀಮದ್ ಭಾಗವತ ಪುರಾಣವು ಹೇಳುತ್ತದೆ. ಯಾರು ಈ ಅವಿದ್ಯೆಯಿಂದ ಪ್ರೇರಿತವಾಗಿ ಹುಟ್ಟಿರುವಂತಹ ಕಾಮದಿಂದ ಪ್ರಚೋದಿತರಾಗಿ ಕರ್ಮಗಳನ್ನು ಮಾಡ್ತಾ ಈ ಕಷ್ಟದಲ್ಲಿ ಜನನ ಮರಣ ಎನ್ನುವಂತಹ ದುಃಖ ಸಾಗರದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೋ ಅವರುಗಳಿಗೆ ಶ್ರವಣ ಸ್ಮರಣಾರ್ಹಾಣಿ, ಅವರು ಶ್ರವಣ ಮಾಡೋದಕ್ಕೆ ಸ್ಮರಣ ಮಾಡೋದಕ್ಕೆ ಏನಾದ್ರೂ ಒಂದು ಬೇಕಲ್ಲ. ಇವಾಗ ಸುಮ್ಮನೆ ಯೋಚನೆ ಮಾಡಿ, ಈ ಭಗವಂತನ ಅವತಾರಗಳೇ ಇರಲಿಲ್ಲ ಅಂತ ಇಟ್ಕೊಳ್ಳಿ, ನಾವು ಏನನ್ನು ಸ್ಮರಣೆ ಮಾಡೋದು, ಏನನ್ನು ಹಾಡಿ ಹೊಗಳೋದು ಅಲ್ವೇ? ಯೋಚನೆ ಮಾಡಿ. ಹಾಗಾಗಿ ಅವರುಗಳಿಗೆ ಭವಸಾಗರದಲ್ಲಿ ಕಷ್ಟಪಡುತ್ತಿರುವಂತಹವರಿಗೆ ಶ್ರವಣ ಮನನ ನಿಧಿಧ್ಯಾಸನ ಶ್ರವಣ ಕೀರ್ತನ ಅರ್ಚನ ವಂದನ ಪಾದಸೇವನ ಮಾಡೋದಕ್ಕೆ ಏನಾದ್ರೂ ಬೇಕಲ್ಲ. ಅವುಗಳನ್ನ ಅವರಿಗೆ ಮಟೀರಿಯಲ್ ಒದಗಿಸಿಕೊಡೋದಕ್ಕೆ ನೀನು ಅವತಾರ ತಾಳಿದ್ದೀಯಾ ಅಂತ ಹೇಳ್ತಾರೆ. ಕರಿಷ್ಯನ್ನಿತಿ ಕೇಚನ, ಅವರುಗಳಿಗೆ ಈಗ ಭಗವಂತನ ಅವತಾರ ಆಯಿತು, ಅವತಾರದಲ್ಲಿ ಲೀಲೆಗಳಾದವು, ಆ ಲೀಲೆಗಳನ್ನೇ ಇವಾಗ ಅವರು ಗುಣಗಾನ ಮಾಡ್ತಾ ಮೋಕ್ಷವನ್ನು ಪಡೀತಾರೆ. ಹೀಗೆ ಲೀಲೆಗಳೇ ಆಗಿದ್ದಿಲ್ಲ ಅಂದ್ರೆ ಅವ್ರು ಏನನ್ನು ಹೊಗಳಬೇಕು, ಏನನ್ನು ವರ್ಣಿಸ್ಬೇಕು, ಯಾವ ನಾಮವನ್ನು ಉಚ್ಚಾರಣೆ ಮಾಡಬೇಕು, ಯಾವ ನಾಮವನ್ನು ಜಪ ಮಾಡಬೇಕು, ಯಾವ ನಾಮಸ್ಮರಣೆ ಮಾಡಬೇಕು? ಭಗವಂತನ ನಾಮಗಳು ಹೇಗಿದ್ದಾವೆ? ಅವನವನ ಲೀಲೆಗೆ ಅನುಗುಣವಾಗಿದ್ದಾವೆ ಅಲ್ವೇ? ಹಾಗಾಗಿ ನೀನು ಆ ಕಷ್ಟಪಡುವಂಥವರಿಗೆ ನಾಮಾದಿಗಳನ್ನ ನಾಮಸ್ಮರಣೆ ಮಾಡಲಿಕ್ಕೆ, ಶ್ರವಣ ಮಾಡಲಿಕ್ಕೆ ನಾಮಸ್ಮರಣೆ ಮಾಡಲಿಕ್ಕೆ ನಾಮಗಳು, ಶ್ರವಣ ಮಾಡೋದಕ್ಕೆ ಲೀಲೆಗಳು, ಕೀರ್ತನೆ ಮಾಡೋದಕ್ಕೆ ಲೀಲೆಗಳು ಇತ್ಯಾದಿಗಳನ್ನು ನೀನು ಅವರಿಗೆ ಕೊಡುವುದಕ್ಕೋಸ್ಕರವಾಗಿ ಹುಟ್ಟಿದ್ದೀಯಾ ಅಂತ ಇಲ್ಲಿ ಹೇಳ್ತಾರೆ. ಇದೇ ಮಾತನ್ನ, ಇದೇ ಅರ್ಥವನ್ನ ಶಂಕರ ಭಗವತ್ಪಾದರು ಬ್ರಹ್ಮಸೂತ್ರ ಭಾಷೆದಲ್ಲೂ ಹೇಳ್ತಾರೆ. ಹೇಗೆ ಹೇಳ್ತಾರೆ? ಯದಿ ಹಿ ನಾಮರೂಪೇ ನ ವ್ಯಾಕ್ರಿಯೇತೆ ತದಾ ಹಿ ಅಸ್ಯ ಆತ್ಮನೋ ನಿರುಪಾದಿಕಂ ಪ್ರಜ್ಞಾನಘನಾಖ್ಯಂ ರೂಪ ನ ಪ್ರತಿಖ್ಯಾಯೇತ. ಒಂದು ವೇಳೆ ನಾಮರೂಪಾತ್ಮಕವಾಗಿರುವಂತಹ ಈ ಜಗತ್ತುಗಿನ ಹುಟ್ಟದೇ ಇದ್ದಿದ್ರೆ, ಸೃಷ್ಟಿಯಾಗದೇ ಇದ್ದಿದ್ರೆ, ಆವಾಗ ಆತ್ಮನ ಪ್ರಜ್ಞಾನಘನ ರೂಪವಾಗಿರುವಂತಹ ಸ್ವರೂಪ ಹೇಗ್ರಿ ಗೊತ್ತಾಗ್ತಾ ಇತ್ತು? ಅವನು ನಿರ್ಗುಣನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಸಗುಣದ ಮೂಲಕ ತಾನೆ. ಆದ್ರಿಂದ ಜಗತ್ತು ಹುಟ್ಟಿತ್ತು, ಸೃಷ್ಟಿ ಮಾಡಿದ್ದು. ನಮ್ಮಗಳಿಗೆ ತನ್ನ ಸ್ವರೂಪವನ್ನು ನಾವು ತಿಳಿದುಕೊಳ್ಬೇಕು ಪಾಪ ಅನ್ನೋ ಕಾರಣದಿಂದ ಜಗತ್ತನ್ನು ಸೃಷ್ಟಿ ಮಾಡಿದ್ದಂತೆ ಶಂಕರ ಭಗವತ್ಪಾದರು ಹೇಳೋದು. ಅದೇ ಮಾತನ್ನು ಭಾಗವತದಲ್ಲಿ ಹೇಗೆ ಹೇಳಿದ್ದಾರೆ? ಭಕ್ತರುಗಳಿಗೆ, ಕಷ್ಟದಲ್ಲಿರುವಂತಹ ಜನರಿಗೆ ಹಾಡಿ ಹೊಗಳಲು, ನಾಮಸ್ಮರಣೆ ಮಾಡಲು, ಪುಣ್ಯ ಸಂಪಾದನೆ ಮಾಡಲು ಏನಾದರೂ ಬೇಕಲ್ವಾ? ಅವರುಗಳಿಗೆ ಮಟೀರಿಯಲ್ ಒದಗಿಸಬೇಕು. ಆದ್ರಿಂದ ನೀನು ಅವತಾರಗಳನ್ನು ಮಾಡಿದ್ದೀಯಾ ಅಂತ ಹೇಳ್ತಾರೆ. ಭಾವ ಎರಡೂ ಕಡೆ ಒಂದೇ ಇದೆ ನೋಡಿ. ಈ ರೀತಿಯ ಹೊಂದಾಣಿಕೆಯನ್ನ ನಾವು ಗಮನಿಸಬಹುದು. ಈ ಎಲ್ಲಾ ಹೊಂದಾಣಿಕೆಯನ್ನ ನಾವು ಪಟ್ಟಿ ಮಾಡಿದಾಗ ನಮಗೆ ಸಂಪೂರ್ಣವಾಗಿ ಭಾಗವತ ಪುರಾಣವು ಅದ್ವೈತಮಯವೇ ಆಗಿದೆ ಎನ್ನುವಂತಹದ್ದನ್ನ ನಾವು ಸರಳವಾಗಿ ಹೇಳುವಂತಹದ್ದಾಗಬಹುದು. ನೀನು ಮಾಡಿರುವ ಅವತಾರಗಳಿಂದ, ಲೀಲೆಗಳಿಂದ
ಜನ ಹೇಗೆ ಉಪಕೃತರಾಗಿದ್ದಾರೆ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಶೃಣ್ವಂತಿ ಗಾಯಂತಿ ಗೃಣಂತಿ ಭೀಕ್ಷ್ಣಶಃ ಸ್ಮರಂತಿ ನಂದಂತಿ ತವೇಹಿತಂ ಜನಾಃ ತ ಏವ ಪಶ್ಯಂತ ಚಿರೇಣ ತಾವಕಂ ಭವ ಪ್ರವಾಹೋ ಪರಮಂ ಪದಾಂಬುಜಂ. ಜನಾಃ ಅಭೀಕ್ಷ್ಣಶಃ ಮೇಲಿಂದ ಮೇಲೆ ಶೃಣ್ವಂತಿ ನಿನ್ನ ಕಥೆಗಳನ್ನು ಕೇಳ್ತಾರೆ, ಗಾಯಂತಿ ಹಾಡಿ ಹೊಗಳುತ್ತಾರೆ, ಗೃಣಂತಿ ಹೊಗಳುತ್ತಾರೆ ವರ್ಣಿಸ್ತಾರೆ, ಸ್ಮರಂತಿ ನೆನಪಿಸಿಕೊಳ್ಳುತ್ತಾರೆ, ನಂದಂತಿ ಹಾಗೆ ನೆನಪಿಸಿಕೊಳ್ಳುವುದರ ಮೂಲಕವೇನೆ ಆನಂದ ಪಡೀತಾರೆ. ಏನನ್ನ? ತವ ಈ ಹಿತಂ ನಿನ್ನ ಚರಿತ್ರೆಯನ್ನ, ನೀನು ಮಾಡಿರುವಂತಹ ಲೀಲೆಗಳನ್ನ. ಜನಾಹ ಜನರು ಯಾರು ಮಾಡ್ತಾರೆಯೋ ತೇ ಏವ ಪಶ್ಯಂತಿ ಅವರೇ ನೋಡೋದಕ್ಕೆ ಸಾಧ್ಯ. ಏನನ್ನ? ಅಚಿರೇಣ ಬಹಳ ವೇಗದಿಂದ ಬಹಳ ಬೇಗನೆ ನೋಡ್ತಾರೆ. ಏನು? ತಾವಕಂ ನಿನ್ನದಾದ ಭವಪ್ರವಾಹೋಪರಮಂ ಭವಸಾಗರದ ಪ್ರವಾಹವನ್ನ, ಅಂದ್ರೆ ಜನನ ಮರಣಗಳ ಒಂದು ನಿರಂತರವಾಗಿ ಬರ್ತಾ ಇದೆಯಲ್ಲ, ಅದು ಭವ ಪ್ರವಾಹ. ಅದನ್ನ ಉಪರಮಂ ಶಾಂತಗೊಳಿಸುವಂತಹದ್ದು, ಆ ಪ್ರವಾಹವನ್ನು ಶಾಂತಗೊಳಿಸುವಂತಹದ್ದು. ಅಂದ್ರೆ ಏನರ್ಥ? ಜನನ ಮರಣದಿಂದ ಮುಕ್ತಿ ಮಾಡುವಂತಹದ್ದು. ಯಾವುದದು? ತವ ಪದಾಂಬುಜಂ ನಿನ್ನ ಪಾದಕಮಲಗಳು. ಯಾರು ನಿನ್ನ ಕಥೆಗಳನ್ನ ಹಾಡಿ ಹೊಗಳಿ ಆನಂದಿಸ್ತಾರೆಯೋ, ನೆನಪಿಸಿಕೊಂಡು ಆನಂದಿಸ್ತಾರೆಯೋ, ಅವರೇ ನಿನ್ನ ಪಾದಕಮಲಗಳನ್ನ ನೋಡೋದಕ್ಕೆ ಸಾಧ್ಯ. ಅದರಿಂದ ಏನಾಗುತ್ತೆ? ಭವಪ್ರವಾಹ ಶಾಂತವಾಗುತ್ತೆ. ಜನನ ಮರಣಗಳ ಒಂದಾದ ಮೇಲೆ ಒಂದು ಬರ್ತಾ ಇದೆಯಲ್ಲ, ಅದು ಶಾಂತವಾಗುತ್ತೆ. ಅಂತಹ ಫಲವುಳ್ಳದ್ದು. ಅಪ್ಯದ್ಯನಸ್ತಂ ಸ್ವಕೃತೆ ಹಿತ ಪ್ರಭೋ ಜಿಹಾಸಸಿ ಸ್ವಿತ್ ಸುಹೃದೋನುಜೀವಿನಃ ಯೇಷಾಂ ನ ಚಾನ್ಯದ್ಭವತಃ ಪದಾಂಬುಜಾತ್ ಪರಾಯಣಂ ರಾಜಸು ಯೋಜಿತಾಂ ಸಹಾಂ ಅಂಹಸಾಂ. ಇಂತಹ ನೀನು ಅದ್ಯ ಇವತ್ತು ನಮ್ಮನ್ನ ಬಿಟ್ಟು ಜಿಹಾಸಸಿ ನಮ್ಮನ್ನು ಬಿಟ್ಟು ಅಗಲುತ್ತಾ ಇದ್ದೀಯಲ್ಲ. ಯಾರು ನಾವು? ಸುಹೃದೋ ಅನುಜೀವಿನಃ ನಿಮ್ಮ ಸುಹೃದರು ಹೌದು, ಗೆಳೆಯರು ಹೌದು, ಅನುಜೀವಿಗಳು ನಿನ್ನನ್ನ ಸ್ಮರಿಸಿಕೊಳ್ಳುವಂತಹ ಭಕ್ತರು ಹೌದು. ನಾವು ನಿಮ್ಮ ಭಕ್ತರು ಹೌದು, ಗೆಳೆಯರು ಹೌದು. ಆದರೂ ನಮ್ಮನ್ನು ಇವತ್ತು ಬಿಟ್ಟು ಹೊರಟಿದ್ದೀಯಾ ನೀನು. ನಮಗೆ ಯೇಷಾಂ ನ ಚಾನ್ಯದ್ ಭವತಃ ಪದಾಂಬುಜಂ ಪರಾಯಣಂ ನಿನ್ನ ಪಾದಕಮಲಗಳನ್ನು ಬಿಟ್ಟು ಆಶ್ರಯಿಸಿಕೊಳ್ಳೋದಕ್ಕೆ ಬೇರೆ ಯಾವುದು ಗತಿನೇ ಇಲ್ಲ ನಮಗೆ. ಅಂತಹ ನಮ್ಮನ್ನ ಬಿಟ್ಟು ಹೊರಟಿದ್ದಿಲ್ಲ ನೀನು ಅಂತ ದುಃಖವನ್ನು ಅನುಭವಿಸಿ ಕೇವಯಂ ನಾಮ ರೂಪಾಭ್ಯಾಂ ಯದಭಿಸ್ಸಹ ಪಾಂಡವಾಃ ಭವತೋ ದರ್ಶನಂ ಯರ್ಹಿ ಋಷಿಕಾಣಾಮವೇಶಿತು. ನಿನ್ನ ಅದರ್ಶನ ಅಂದ್ರೆ ನೀನ್ ಇಲ್ಲದೆ ಇರುವಾಗ ನಾವು ಯಾರು? ನಮ್ಮ ಐಡೆಂಟಿಟಿ ಏನು? ಏನೂ ಇಲ್ಲ. ನಮ್ಮ ಐಡೆಂಟಿಟಿ ಏನೂ ಇಲ್ಲ. ನೀನಿದ್ರೇನೆ ನಮ್ಮ ಐಡೆಂಟಿಟಿ. ಇಲ್ದಿದ್ರೆ ನಾವೇನೂ ಅಲ್ಲ ಅಂತ ಹೇಳ್ತಾಳೆ. ಹೇಗೆ ಅಂದ್ರೆ ಋಷಿಕಾಣಾಂ ವಿವೇಕ್ಷಿತ. ಹಾಗೆ ಈ ಇಂದ್ರಿಯಗಳಲ್ಲಿ ಶರೀರದಲ್ಲಿ ಇರುವಂತಹ ಇಂದ್ರಿಯಾದಿಗಳು ಮನಸ್ಸುಗಳಿಗೆ ಒಳಗಡೆ ಇರುವಂತಹ ಆತ್ಮ ಅಧ್ಯಕ್ಷನಾಗಿದ್ದಾನೆಯೋ ಜೀವನು, ಅವನು ಇಲ್ಲದೆ ಇದ್ದಾಗ ಈ ಇಂದ್ರಿಯಗಳಿಗೆ ಯಾರು ಕೇಳ್ತಾರೆ? ಯಾವಾಗ ಜೀವನು ಈ ಶರೀರವನ್ನು ಬಿಟ್ಟು ಹೊರಟು ಹೋದ್ನೋ ಆವಾಗ ಈ ಇಂದ್ರಿಯಗಳಿಗೆ ಶರೀರಕ್ಕೆ ಯಾರು ಕೇಳ್ತಾರೆ? ಯಾವ ರೀತಿ ಜೀವನ ಇರುವಿಕೆಯಿಂದ ಮಾತ್ರ ಆ ಇಂದ್ರಿಯಗಳಿಗೆ ಹೆಸರು, ಗೌರವ, ಅವನ ಬುದ್ಧಿ ಚೆನ್ನಾಗಿದೆ, ಒಳ್ಳೆ ಮನಸ್ಸುಳ್ಳವನು, ಶರೀರ ಚೆನ್ನಾಗಿದೆ, ಯುದ್ಧ ಚೆನ್ನಾಗಿ ಮಾಡ್ತಾನೆ, ಏನೇನೆಲ್ಲ ಬರ್ತದೆಯೋ ಅದು ಕೇವಲ ಆ ಜೀವನ ಇರುವುದರ ಮೂಲಕ. ಹಾಗೆ ನೀನಿರುವುದರ ಮೂಲಕವೇನೆ ನಮಗೂ ಜನ ಗುರುತಿಸ್ತಾರೆ, ಇವರು ಯಾದವರು, ಇವರು ಪಾಂಡವರು ಅಂತ ಹೇಳಿ. ನೀನಿಲ್ದೇ ಇದ್ರೆ ನಾವೇನಿದ್ದೀವಿ? ನಾವೇನು ಇಲ್ಲ. ವಿ ಆರ್ ನಥಿಂಗ್ ವಿಥೌಟ್ ಯು ಅಂತ ಹೇಳ್ತಾರೆ. ಅದನ್ನ ಯಾವ ದೃಷ್ಟಾಂತ ಕೊಡ್ತಾರೆ? ಜೀವನು ಇಲ್ಲದೆ ಇರುವಾಗ ಇಂದ್ರಿಯಗಳ ಪರಿಸ್ಥಿತಿ ನಮಗೆ ಹಾಗಾಗ್ತದೆ. ನೀನು ಹೊರಟು ಹೋದ್ರೆ ನೇಯಿಂ ಶೋಭಿಷ್ಯತೆ ತತ್ರ ಯಥೇದಾನೀಂ ಗದಾಧರ ತತ್ಪದೈರಂಕಿತ ಭಾತಿ ಸ್ವಲಕ್ಷಣ ವಿಲಕ್ಷಿತೈ. ಈ ಭೂಮಿ ಇದೆಯಲ್ಲ, ಹಸ್ತಿನಾವತಿ ಎನ್ನುವಂತಹ ಈ ಭೂಮಿ, ಇಂದ್ರಪ್ರಸ್ಥ ಎನ್ನುವಂತಹ ಈ ಭೂಮಿ, ನೀನ್ ಇಷ್ಟು ದಿವಸ ಇಲ್ಲಿದ್ದು ಅಡ್ಡಾಡ್ಕೊಂಡಿದ್ಯಲ್ಲ ಈ ಭೂಮಿ ಮೇಲೆ, ನಿನ್ನ ಪಾದಗಳಲ್ಲಿರುವಂತಹ ಶಂಖಚಕ್ರ ಮೊದಲಾದ ಚಿಹ್ನೆಗಳಿಂದ ಈ ಭೂಮಿ ಪುಲಕಿತವಾಗಿದೆ, ಪುನೀತವಾಗಿದೆ. ಇವಾಗ ನೀನು ಹೊರಟು ಹೋದ್ರೆ ಆ ಲಕ್ಷಣ ಇಲ್ಲದೆ ಇರುವಂತಹ ಈ ಭೂಮಿ ಏನು ಶೋಭಿಸೋದಿಲ್ಲ, ಬರಡಾಗುತ್ತೆ ಅಂತ. ನೀನು ಇಲ್ಲದೆ ಇರುವಂತಹ ಈ ಭೂಮಿ ಯಾವುದೇ ಹೆಸರಿಗೆ, ಕೀರ್ತಿಗೆ, ಶೋಭೆಗೆ ಒಳಗಾಗುವುದಿಲ್ಲ. ನೋಡಿ ಕುಂತಿ ಎಷ್ಟು ಪರಿಯಾಗಿ ಕೃಷ್ಣನ ಅಗಲಿಕೆಯನ್ನ ದುಃಖವನ್ನ ವ್ಯಕ್ತಪಡಿಸ್ತಾ ಇದ್ದಾಳೆ.
ಇಮೇ ಜನಪದ ಸ್ಮೃದ್ಧಾ ಸುಪಕ್ವೌಷಧವೀರುಧಃ ವನಾದ್ರಿ ವನಾದ್ರಿನದ್ಯುದನ್ವಂತಹ ಹೇದಂತೆ ತವ ವೀಕ್ಷಿತೈಃ. ಅಲ್ಲಿರುವಂತಹ ಭೂಮಿಯ ಬಗ್ಗೆ ಹೇಳಿದ್ಲು. ಇನ್ನು ಸುತ್ತಮುತ್ತಲು ಇರುವಂತಹ ಇಮೇ ಜನಪದಾಹ, ಇಲ್ಲಿರುವಂತಹ ಗ್ರಾಮಗಳು, ಹಳ್ಳಿಗಳು, ಸ್ಮೃದ್ಧ ಸುಪಕ್ಷೌಷಧಿ ವೀರುಧಃ, ಚೆನ್ನಾಗಿ ಬೆಳೆದಿರುವಂತಹ ಔಷಧಿಗಳು, ಪಕ್ವವಾಗಿರುವಂತಹ ಗಿಡಬಳ್ಳಿಗಳು, ವೀರುಧಃ ಬಳ್ಳಿಗಳು, ವನಾಹ ಅರಣ್ಯಗಳು, ಅದ್ರಿ ಬೆಟ್ಟಗಳು, ನದ್ಯ ನದಿಗಳು, ಉದನ್ವಂತಹ ಸಮುದ್ರಗಳು, ಇವೆಲ್ಲವೂ ಏದಂತೆ ಬೆಳೀತವೆ, ವೃದ್ಧಿಸ್ತವೆ. ಯಾವಾಗ? ತವ ವೀಕ್ಷಿತೈ, ನೀನು ನೋಡ್ತಾ ಇದ್ರೆ ಇವು ತನ್ನಷ್ಟಾನೇ ಬೆಳೀತವೆ, ವೃದ್ಧಿ ಆಗ್ತವೆ. ಇವಾಗ ನೀನು ಹೊರಟೋದ್ಮೇಲೆ ಇವ್ರು ಹೇಗೆ ಇರ್ತಾರೆ ಪಾಪ, ಎಲ್ಲ ಕಳೆಗುದ್ದುಕೊಂಡು ಬರಡಾಗಿ ಹೋಗ್ತಾರೆ. ಅಥ ವಿಶ್ವೇಶ ವಿಶ್ವಾತ್ಮನ್ ವಿಶ್ವಮೂರ್ತಿ ಸ್ವಕೇಶು ಮೇ ಸ್ನೇಹ ಪಾಶಮಿಮಂ ಚಿಂದಿ ದೃಢಂ ಪಾಂಡುಷು ವೃಷ್ಣಿಷು. ಇಷ್ಟು ಹೇಳಿ ಈ ಮುಂದಿನ 2 ಶ್ಲೋಕಗಳಲ್ಲಿ ಕುಂತಿ ತನ್ನ ಬೇಡಿಕೆಯನ್ನ, ತನಗೇನು ಬೇಕು ಅನ್ನುವಂತಹದ್ದನ್ನ ಕೃಷ್ಣನಲ್ಲಿ ಕೇಳ್ಕೊಳ್ತಾಳೆ. ನೀನಿಲ್ಲದೆ ಇರುವಂತಹ ಭೂಮಿ ಶೋಭಿಸೋದಿಲ್ಲ. ನೀನಿಲ್ಲದೆ ಇರುವಾಗ ಯಾವುದೇ ಗಿಡ ಬರ ಬಳ್ಳಿಗಳು, ನದಿಗಳು, ಪರ್ವತಗಳು ಅವು ಬೆಳೆಯೋದಿಲ್ಲ, ವೃದ್ಧಿ ಆಗೋದಿಲ್ಲ, ಹಾಳಾಗ್ತವೆ. ಹಾಗಿರೋದ್ರಿಂದ ನೀನಿಲ್ಲದೆ ಇರುವಂದ್ರೆ ನಮಗೆ ಪಾಂಡವರು ಯಾದವರು ಯಾರು ಗುರುತಿಸೋದಿಲ್ಲ. ಆ ಹೆಸರುಗಳು ನೀನಿದ್ದಾಗಲೇನೆ, ಇಲ್ಲದಿದ್ರೆ ನಾವೇನೂ ಇಲ್ಲ. ಹಾಗಿರುವಾಗ ನನ್ನ ಬೇಡಿಕೆ ಏನು ಅಂತ ಕೇಳಿದ್ರೆ, ಅಥ ವಿಶ್ವೇಶ, ಅಥ ಆದ್ದರಿಂದ ಹೇ ವಿಶ್ವೇಶ್ವನೇ, ವಿಶ್ವಾತ್ಮನ್, ಈ ಜಗತ್ತಿನೆಲ್ಲದರ ಆತ್ಮ ನೀನೇ ಆಗಿದ್ದೀಯ, ಕಾರಣ ನೀನೇ ಆಗಿದ್ದೀಯ. ವಿಶ್ವಮೂರ್ತೆ, ಇಡೀ ಜಗತ್ತೇ ನಿನ್ನ ಶರೀರ. ಸ್ವಕೇಶು ಮೇ ಸ್ನೇಹ ಪಾಶಮಿಮಂ ಛಿಂದಿ, ನನ್ನವರಲ್ಲಿ ಇರುವಂತಹ, ಈ ನನ್ನವರು ಅಂದ್ರೆ ಪಾಂಡವರು ಮತ್ತು ವೃಷ್ಟಿಗಳು, ಯಾದವರು. ಯಾದವರಿಗೂ ಕುಂತಿ ಸೋದರತ್ತೆ, ಪಾಂಡವರಿಗೆ ತಾಯಿ, ಆದ್ರಿಂದ ನನ್ನ ಬಂಧುಗಳು. ಸ್ವಕೇಶು, ನನ್ನವರು ಅಂತ ಇರುವಂತಹ ಈ ಪಾಂಡವರು ಯಾದವರುಗಳಲ್ಲಿ ಇರುವಂತಹ ನನ್ನ ಸ್ನೇಹ ಪಾಶಮಿಮಂ, ಈ ಸ್ನೇಹ ಪಾಶ, ಮೋಹ ಅಂತೇನಿದೆಯಲ್ಲ ಇವರ ಹತ್ರ, ಇವರಲ್ಲಿ, ಇವರು ನನ್ನವರು ಅನ್ನುವಂತಹ ಮೋಹ ಇದೆಯಲ್ಲ, ಆ ಮೋಹ ಪಾಶ ಛಿಂದಿ, ಅದನ್ನ ಕತ್ತರಿಸು ಅಂತ. ಅಂದ್ರೆ ನನಗೆ ವೈರಾಗ್ಯವನ್ನು ಕೊಡು ಅಂತ ಹೇಳ್ತಾರೆ. ಈ ಸ್ನೇಹ ಪಾಶದಿಂದ ನಾನು ಮುಕ್ತಳಾಗಬೇಕು ಅಂತ ಕೇಳ್ತಾ ಇದ್ದರು. ತ್ವಯಿಮೇನನ್ಯ ವಿಷಯ, ಅಲ್ಲಿ ಅವರಿಂದ ಸ್ನೇಹ ಪಾಶದಿಂದ, ಆ ಮೋಹದಿಂದ ಬಿಡುಗಡೆ ಹೊಂದಿದ ಮೇಲೆ ಮುಂದೇನ್ ಮಾಡ್ತಾಳೆ ಅದು ಈ ಶ್ಲೋಕದಲ್ಲಿ. ತ್ವಯಿಮೇನನ್ಯ ವಿಷಯ ಮತಿರ್ ಮಧುಪತೆ ಸಕೃತ ರತಿಮುದ್ವಹತ ದದ್ಧ ಗಂಗೆ ವೌಘಮುದನ್ವತಿ. ಅವರಲ್ಲಿರುವಂತಹ ಇವರು ನನ್ನವರು ಎನ್ನುವಂತಹ ಭಾವನೆ, ಆ ಭಾವನೆಗೆ ಮೂಲ ಕಾರಣ ಸ್ನೇಹ ಪಾಶ, ಆ ಪಾಶವನ್ನು ಕತ್ತರಿಸು. ಆವಾಗ ನನ್ನ ಬುದ್ಧಿ ಏನಾಗುತ್ತೆ, ನಿನ್ನಲ್ಲಿ ತೇ ಅನನ್ಯ ವಿಷಯ ಮತಿ, ಬೇರೆ ಯಾವ ಕಡೆಯೂ ನೋಡದೆ ಕೇವಲ ನಿನ್ನಲ್ಲಿಯೇನೆ ನನ್ನ ಬುದ್ಧಿ ಬರುವಂತದ್ದಾಗುತ್ತೆ. ಯಾಕೆ? ಹಾಗೆ ಗಂಗೆ ಏನೆಲ್ಲ ಅಡ್ಡಿ ಬಂದರೂ ಅವಳ ದೃಷ್ಟಿ ಅಥವಾ ಅವಳ ಪಥ ಯಾವ ಕಡೆ ಇರ್ತದೆ? ಸಮುದ್ರದ ಕಡೆ ಇರ್ತದೆ. ಹಾಗೆ ನನ್ನ ಮನಸ್ಸು ನಿನ್ನಲ್ಲಿ ಬಂದು ನಿಲ್ಲುವಂತೆ, ರತಿಮುದ್ವಹತ, ನಿನ್ನಲ್ಲಿಯೇ ರಮಿಸುವಂತೆ ನನಗೆ ಆಶೀರ್ವದಿಸು, ಅನುಗ್ರಹಿಸು ಅಂತ. ಆ ನಿನ್ನಲ್ಲಿ ಮನಸ್ಸು ನಿಲ್ಲುವುದಕ್ಕೆ ಅಡ್ಡಲಾಗಿರುವಂತಹ ಈ ಸ್ನೇಹಪಾಶ ಎನ್ನುವಂತಹದ್ದು, ಅದನ್ನು ಕತ್ತರಿಸಿ ನನಗೆ ಸ್ವತಂತ್ರಳಾಗಿ ಮಾಡಿ ನನ್ನ ಮನಸ್ಸು ನಿನ್ನಲ್ಲಿಯೇನೇ ರಮಿಸುವಂತೆ ಅನುಗ್ರಹಿಸು ಎನ್ನುವಂತಹ ರೀತಿಯಲ್ಲಿ ಕೇಳಿಕೊಳ್ತಾಳೆ. ಕೊನೆಗೆ ಇಷ್ಟು ಕೇಳಿಕೊಂಡು ಪುನಃ ನಮಸ್ಕಾರ ಮಾಡ್ತಾಳೆ. ಕೊನೆ ಶ್ಲೋಕದಲ್ಲಿ ಶ್ರೀ ಕೃಷ್ಣ ಕೃಷ್ಣ ಸಖ ವನಿದೃಗ್ ರಾಜನ್ಯ ವಂಶ ದಹನಾನಪವರ್ಗ ವೀರ್ಯ ಗೋವಿಂದ ಗೋದ್ವಿಜರಾರ್ತಿ ಹರಾವತಾರ ಯೋಗೀಶ್ವರಾಖಿಲ ಗುರೋ ಭಗವನ್ ನಮಸ್ತೆ. ಶ್ರೀಕೃಷ್ಣ, ಕೃಷ್ಣ ಸಖ, ಅರ್ಜುನನ ಮಿತ್ರನಾಗಿರುವಂತಹ ಕೃಷ್ಣನೇ, ವೃಷ್ಣಿಯರ ಶಭ, ವೃಷ್ಣಿ ಕುಲದಲ್ಲಿ ಶ್ರೇಷ್ಠನಾಗಿರುವಂಥವನೇ, ಅವನಿದೃಗ್ರಾಜನ್ಯ ವಂಶದಹನ ಅಂತ. ಅವನಿ ಅಂದ್ರೆ ಭೂಮಿ, ಅವನಿದೃಗ್ ಅಂದ್ರೆ ಭೂಮಿಗೆ ದ್ರೋಹ ಮಾಡುವಂತಹ ರಾಜನ್ಯ. ಭೂಮಿಗೆ ದ್ರೋಹ ಮಾಡುವಂತಹದ್ದು ಅಂದ್ರೆ ಏನು? ಪಾಪವನ್ನ ಹೆಚ್ಚ ಮಾಡುವಂತಹ ರಾಜರುಗಳು ಯಾರಿದ್ದಾರೆಯೋ ಅಂತಹ ರಾಜರುಗಳ ವಂಶ, ಆ ವಂಶವನ್ನೇ ದಹನ, ಆ ವಂಶಗಳ ದಹನ ಮಾಡುವಂಥವನೇನು, ಆ ಎಲ್ಲ
ಪಾಪಗಳನ್ನ ಹೆಚ್ಚು ಮಾಡುವುದರ ಮೂಲಕ ಭೂಮಿಗೆ ದ್ರೋಹ ಮಾಡುವಂತಹ ರಾಜರುಗಳ ವಂಶವನ್ನೇ ನೀನು ಸುಟ್ಟು ಹಾಕುವಂಥವನು. ಇದು ಒಂದರ್ಥ. ಇನ್ನೊಂದು, ಭೂಮಿಗೆ ದ್ರೋಹ ಮಾಡೋದು ಯಾವುದು ಅಂತ ಹೇಳಿದ್ರೆ ಕೃಷಿ ಧಾನ್ಯಗಳಿಗೆ, ಬೆಳೆಗಳಿಗೆ ಅಡ್ಡಲಾಗಿ ಬೆಳೆಯುವಂತಹ ಕಳೆ ಅಂತ ನಾವೇನು ಹೇಳ್ತೀವಿ, ಅವುಗಳಿಗೂ ವಂಶ ಅಂತ ಹೆಸರು. ಬಿದಿರಿನ ರೂಪದಲ್ಲಿರುವಂತಹದ್ದು ಕಳೆ. ಆ ಕಳೆ ಈ ಕೃಷಿ ಕಾರ್ಯಕ್ಕೆ ಅಡ್ಡಲಾಗಿ ಭೂಮಿಗೆ ದ್ರೋಹ ಮಾಡುವಂತಹದ್ದು. ಅವುಗಳನ್ನ ಹೇಗೆ ನಾಶ ಮಾಡ್ತಾರೆ ಕೃಷಿಕರು ಅಂತ ಹೇಳಿದ್ರೆ, ಅವುಗಳನ್ನ ಒಣಗಿದಾಗ ಅವುಗಳನ್ನ ಬೆಂಕಿ ಹಚ್ಚುವುದರ ಮೂಲಕ ಸುಟ್ಟು ಬಿಡ್ತಾರೆ, ಕಳೆ ಜಾಸ್ತಿ ಬೆಳೆದಾಗ. ಇನ್ನು ಆ ಬಿತ್ತಣಿಕೆಯ ಕೆಲಸ ಶುರು ಮಾಡೋಕ್ಕಿಂತಲೂ ಪೂರ್ವದಲ್ಲಿ, ಬಿತ್ತಣಿಕೆಗೂ 1.25 ತಿಂಗಳು ಪೂರ್ವದಲ್ಲಿ. ಈಗ ಕೃಷಿಯ ಒಂದು ವ್ಯವಸ್ಥೆಯಲ್ಲಿ ಅಂತ ನಾವು ನೋಡಿದಾಗ, ರೋಹಿಣಿ ಮೃಗಶಿರ ನಕ್ಷತ್ರಗಳಲ್ಲಿ ಮಳೆ ಬಂದಾಗ ಬಿತ್ತಣಿಕೆ ಪ್ರಾರಂಭವಾಗ್ತದೆ. ಅದಕ್ಕಿಂತಲೂ ಪೂರ್ವದಲ್ಲಿರುವಂತಹ ಅಶ್ವಿನಿ ನಕ್ಷತ್ರದಲ್ಲಿ ಮಳೆ ಬಂದ್ರೆ ಆವಾಗ ಬಿತ್ತಣಿಕೆ ಆಗಿರೋದಿಲ್ಲ. ಆವಾಗ ಈ ಪಕ್ಷಿಗಳ ಮೂಲಕ ಬಂದಿರುವಂತಹ ಬೀಜಗಳು ಅವು ಭೂಮಿನಲ್ಲಿ ಇರ್ತವೆ. ಅದು ಯಾವುದರ ಬೀಜ ಆಗಿರ್ತದೆ? ಇಂತಹ ಕಳೆಗಳ ಬೀಜ ಆಗಿರ್ತದೆ. ಅದು ಆ ಬೀಜಗಳಲ್ಲಿ ಇರ್ತವೆ. ಆವಾಗ ಅಶ್ವಿನಿ ನಕ್ಷತ್ರದಲ್ಲಿ ಮಳೆ ಬಂದ್ರೆ ಆವಾಗ ಆ ಕಳೆ ಅನ್ನುವಂತಹದ್ದೆಲ್ಲ ಅಂಕುರವಾಗಿ ಹುಟ್ಟು ಹೊರಗೆ ಬರ್ತದೆ. ಆಮೇಲೆ ಇನ್ನು ಮೃಗಶಿರ ಬರೋದಕ್ಕೆ 1.25 ತಿಂಗಳು ಸಮಯ ಇರ್ತದೆ, ಹೆಚ್ಚು ಕಡಿಮೆ 1.5 ತಿಂಗಳು ಸಮಯ ಇರ್ತದೆ. ಅಶ್ವಿನಿ ಭರಣಿ ಆಗ್ಬೇಕು, ರೋಹಿಣಿ ಆಗ್ಬೇಕು, ಆಮೇಲೆ ಮೃಗಶಿರ, ಕೃತ್ತಿಕ ಆಗ್ಬೇಕು, ಆಮೇಲೆ ರೋಹಿಣಿ ಮೃಗಶಿರ. ಅವು ಬರೋದಕ್ಕೆ ಬೇಸಿಗೆ ಆಗಿರ್ತದೆ. ಆವಾಗ ಬೇಸಿಗೆ ಆಗಿರೋದ್ರಿಂದ ಬಂದಿರುವಂತಹ ಕಳೆ ಎಲ್ಲವೂ ಒಣಗಿ ಹೋಗ್ತದೆ. ತನ್ನಿಂತಾನಾಗೆ ಒಣಗಿ ಹೋದ್ಮೇಲೆ ಒಣಗಿರುವಂತಹ ಆ ಸಮೂಹವನ್ನ ಇನ್ನೇನು ಮಳೆ ಬರುವಂತಹ ಸಮಯ ಬಂತು. ಆದ್ರಿಂದ ಭೂಮಿ ಹಸನು ಮಾಡಬೇಕು ಅಂತ ಹೇಳಿ ಅದನ್ನ ಮೊದಲು ಬೆಂಕಿಯ ಮೂಲಕ ಸುಟ್ಟು ಆಮೇಲೆ ಉತ್ತುವಂತಹ ಕೆಲಸ, ಉಳುಮೆ ಮಾಡೋದಕ್ಕೆ ಶುರು ಮಾಡ್ತಾರೆ, ಭೂಮಿ ಹಸನಾಗೋದಕ್ಕೆ. ಇದು ಪಾರಂಪರಿಕ ಕೃಷಿ ಪದ್ಧತಿ. ಹಾಗೆ ಭೂಮಿಗೆ ದ್ರೋಹ ಮಾಡುವಂತಹ ಆ ಕಳೆಯನ್ನ ಹೇಗೆ ಸುಟ್ಟಾಕ್ತಾರೆಯೋ ಹಾಗೇನೆ ರಾಜನಾಗಿದ್ಕೊಂಡು ಭೂಮಿಯನ್ನು ರಕ್ಷಣೆ ಮಾಡುವಂತಹದ್ದು. ಆದರೆ ರಾಜನಾಗಿದ್ಕೊಂಡು ಪಾಪಗಳನ್ನ ಹೆಚ್ಚು ಮಾಡುವುದರ ಮೂಲಕ ಭೂಮಿಗೆ ದ್ರೋಹ ಮಾಡ್ತಾ ಇದ್ದಂತಹ ಆ ರಾಜರುಗಳ ಕುಲವನ್ನ ನಾಶ ಮಾಡದಂತವನು ನೀನು ಅನ್ನುವಂತಹ ರೀತಿಯಲ್ಲಿ ವರ್ಣನೆ. ಗೋವಿಂದ, ಹೇ ಗೋವಿಂದರೇ ನಮಸ್ಕಾರ. ಗೋ ದ್ವಿಜ ಸುರಾರ್ತಿ ಹರ ಅವತಾರ. ಗೋವುಗಳ ಆರ್ತಿ ಹರ. ಆರ್ತಿ ಅಂದ್ರೆ ಕಷ್ಟ. ಗೋವುಗಳ ಕಷ್ಟವನ್ನ ನೀನು ಸಂಹಾರ ಮಾಡದಂಥವನು. ಕಥೆನಲ್ಲಿ ಕೇಳ್ತಿರುವೆ, ರಾಕ್ಷಸರು ಬಂದು ಗೋವುಗಳನ್ನ ಅಪಹರಿಸ್ಕೊಂಡು ಹೋಗ್ತಾ ಇದ್ರು, ಪ್ರಾಣಿಗಳಲ್ಲಿ ಬಂದು ಗೋವುಗಳನ್ನ ತಿಂದ್ಕೊಂಡು ಹೋಗ್ತಾ ಇತ್ತು. ಅದನ್ನೆಲ್ಲ ಕೃಷ್ಣ ಬಾಲ್ಯದಲ್ಲಿಯೇನೆ ಆ ಗೋವುಗಳನ್ನ ರಕ್ಷಣೆ ಮಾಡ್ದ ಅನ್ನುವಂತಹ ಕಥೆಯನ್ನು ನಾವು ನೋಡ್ತೀವಿ. ಅದು ಗೋ ಆರ್ತಿಹರ, ಗೋಗಳನ್ನು ರಕ್ಷಣೆ ಮಾಡುವಂಥವನು. ದ್ವಿಜ, ಬ್ರಾಹ್ಮಣರ ರಕ್ಷಣೆ ಮಾಡುವಂಥವನು. ಸುರ, ದೇವತೆಗಳ ರಕ್ಷಣೆ ಮಾಡುವಂಥವನು. ಹೀಗೆ ಎಲ್ಲರ ರಕ್ಷಣೆಯನ್ನು ಮಾಡುವಂಥವನು ನೀನು. ಅವತಾರ, ಅಂತಹ ಅವತಾರ ಪುರುಷನು. ಯೋಗೀಶ್ವರ ಅಖಿಲ ಗುರು, ಹೇ ಯೋಗೀಶ್ವರನೇ, ಅಖಿಲ ಗುರುವೇ ನೀನು. ಭಗವನ್ ನಮಸ್ತೆ, ಭಗವಂತನೇ ನಿನಗೆ ನಮೋ ನಮಃ ಎನ್ನುವಂಥದ್ದು. ಇಲ್ಲಿಗೆ ಕುಂತಿಯ ಕರುಣಪೂರ್ಣವಾಗಿರುವಂತಹ ಮತ್ತು ನಮಗೆ ವೇದಾಂತದ ರಹಸ್ಯಗಳನ್ನು ಹೇಳುವಂತಹ ಭಾವಪೂರ್ಣವಾಗಿರುವಂತಹ ಕುಂತಿಯ ಶ್ರೀಕೃಷ್ಣನ ಕುರಿತು ಪ್ರಾರ್ಥನೆಯನ್ನ ನಾವು ನೋಡಿದ್ವಿ. ಇಲ್ಲಿಗೆ ಇವತ್ತಿನ ಪಾಠವನ್ನ ನಿಲ್ಲಿಸುವಂಥವರಾಗೋಣ. ಮುಂದಿನ ಪಾಠದಲ್ಲಿ ಇನ್ನೂ ಒಂದು ಸ್ವಲ್ಪ ಶ್ಲೋಕ, 10-12 ಶ್ಲೋಕಗಳಲ್ಲಿ ಈ ಅಧ್ಯಾಯ ಮುಗಿಯುತ್ತದೆ. ಅದನ್ನ ಸೂತರು ಮುಂದುವರಿಸ್ತಾರೆ. ಆ ಭಾಗವನ್ನ ಮುಂದಿನ ಪಾಠದಲ್ಲಿ ತೆಗೆದುಕೊಳ್ಳೋಣ ಅಂತ ಹೇಳ್ತಾ, ತಮ್ಮೆಲ್ಲರ ಹೃದಯ ಕಮಲದಲ್ಲಿರುವಂತಹ ಪರಮಾತ್ಮನಲ್ಲಿ ಅರ್ಪಿಸಿ ಇವತ್ತಿನ ಈ ಕಥಾ ಭಾಗಕ್ಕೆ ಮಂಗಳವನ್ನ ಹಾಡ್ತೇವೆ. ತಚ್ಚ ಶ್ರೀಕೃಷ್ಣಾರ್ಪಣಮಸ್ತು. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಗುರುಗಳೇ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.